ಆಶ್ರಯ ಟಿ ವಿ ವೀಕ್ಷಕರೆಲ್ಲರಿಗೂ ಸುವಾರ್ತಿಕ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಆವರ್ತಿ ನಿಮ್ಮನ್ನು ಸ್ವಾಗತಿಸ್ತೇವೆ. ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ಅನೇಕ ಸುವಾರ್ತಿಕರು ನಿಮ್ಮ ಮುಂದೆ ನಾವು ಪರಿಚಯ ಮಾಡ್ತಾ ಇದ್ದೆವು. ನೀವು ನೋಡ್ತಿದ್ದೀರಾ, ಇದು ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಎಂಬುದಾಗಿ ನಿಮ್ಮ ಸ್ಪಂದನದಲ್ಲಿ ಅಥವಾ ನಿಮ್ಮ ಪ್ರತಿಕ್ರಿಯೆಯಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಪ್ರಿಯರೇ. ಹಾಗೆ ಕಳೆದ ಸಂಚಿಕೆಯಲ್ಲಿ ನಮ್ಮ ಮಧ್ಯೆ ಬಂದು ಆಶ್ರಯ ಟಿ ವಿಯಲ್ಲಿ ತಮ್ಮ ಅನುಭವ ಸಾಕ್ಷಿಯನ್ನು ಹೇಳ್ತಿರುವಂಥ ಪಾಸ್ಟರ್ ಡೇವಿಡ್ ಬಕ್ಷರ್ ಆಲಿ, ಇವತ್ತಿನಲ್ಲಿಯೂ ಅವರ ಅನುಭವ ಸಾಕ್ಷಿಯೊಂದಿಗೆ ನಾವು ಮುಂದುವರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅವರನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮ್ಮ ಮನೆಗೆ ಹೋದ್ಮೇಲೆ ನಮ್ಮ ಅವರು ಯಾರು ನನಗೆ ಮತ್ತೆ ಕೋಪದಿಂದ ನಾನು ಅಂದ್ಕೊಂಡೆ, ಅದಕ್ಕಿಂತ ಮುಂಚೆ ರಾತ್ರಿ ನನ್ನ ಮನೆಗೆ ಹೋಗದ ಕಾರಣ ಅದೇ, ಎಲ್ಲಿ ನಾನು ಹೊಡಿತಾರೆ, ನನ್ನ ಬಡಿತಾರೆ, ಏನು ಮಾಡ್ತಾರೆ ಅಂತ ಭಯದಿಂದ. ಅದು ಇವತ್ತು ಹೋಗ್ತೀನಿ, ನಗುತ್ತಾ ನನ್ನ ಸೇರಿಸ್ಕೊಂಡು ಮತ್ತೆ ಅವರು ಚೆನ್ನಾಗಿರಪ್ಪ, ಚೆನ್ನಾಗಿ ಮಾಡ್ಕೊ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ತುಂಬ ಸಂತೋಷ ಆಗ್ಬಿಡುತ್ತೆ. ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಕಾರ್ಯ ಮಾಡಿದಂತ ಗೊತ್ತಾಗ್ಬಿಡುತ್ತೆ ನನಗೆ. ಅವತ್ತು ನಾನು ಸ್ವಾಮಿ, ಇವತ್ತು ನನ್ನ ಜೀವಿತ ಈ ಸಮಾಧಾನ ಕೊಟ್ಟಿದ್ದಿ, ನನ್ನ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿದಿ, ನನ್ನ ತಂದೆಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೀನಿ ಅಂತ ಹೇಳಿದಿ. ಆ ಪ್ರೀತಿ ನನಗೆ ಕಡೆಯವರೆಗೆ ಕೊಡಪ್ಪ. ಈ ಪ್ರೀತಿ ನನಗೆ ದೂರ ಆಗಲೇಬಾರ್ದಪ್ಪ. ಈ ಪ್ರೀತಿ ಇದ್ದರೆ ಸಾಕು ನನಗೆ, ಈ ಸಮಾಧಾನ ಇದ್ದರೆ ಸಾಕು ಅಂಥೇಳಿ ಸ್ವಾಮಿ ಹತ್ರ ಬರೆದ. ಅದೇ ನನಗೆ ಪ್ರಾರ್ಥನೆ ಹೇಗೆ ಮಾಡಬೇಕು ಅದು ಅಷ್ಟು ಗೊತ್ತಿಲ್ಲ. ಆದರೆ ಸ್ವಾಮಿ ಜೊತೆ ಮಾತಾಡಿದ ಮೇಲೆ ಕೆಲವು ದಿನಗಳಾದಮೇಲೆ ನಾನು ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇದು ಮನೇಲಿ ಗೊತ್ತಿದೆ? ಮನೆಯಲ್ಲಿ ಗೊತ್ತು, ಚರ್ಚಿಗೆ ಹೋಗ್ತಾಯಿದ್ದೆ. ನಮ್ಮ ಮಾವರು ಕೆಲವೊಂದು ಸಾರಿ ಕರೆದು ಹೇಳ್ತಾಯಿದ್ರು, ಇದು ನಮ್ಗೆ ಸಂಬಂಧಪಟ್ಟ ದೇವರಲ್ಲ, ನಮ್ಮ ದೇವರುಗಳೇ ಮುಸ್ಲಿಮ್ನಲ್ಲಿ ಒಂದು ಮಾತಾಡಿ 1,00,000 ಪೈಗಂಬರ್, 1,00,000 ಪ್ರವಾದಿಗಳಿದ್ದಾರೆ, ನಾವು ನಂಬುವಂಥ ದೇವರು ಅಲ್ಲ ಮಾತ್ರನೇ, ನೋಡಪ್ಪ ನೀನು ಹೋಗ್ಬೇಡ ಅಂತೇಳಿ ಒಂದು ಸಾರಿ ಹೇಳಿದರು, 2 ಸಾರಿ ಹೇಳಿದರು, ತುಂಬ ಸಾರಿ ಹೇಳಿದರು. ಆದರೆ ಆ 16 ವರ್ಷದವರೆಗೂ ಅನುಭವಿಸಿದಂಥ ಪ್ರೀತಿ ನನಗೆ ಸಿಕ್ತು. ಆ ಪ್ರೀತಿಯಿಂದ ಅಗ್ಲಿಕ್ಕೆ ಆಗಲಿಲ್ಲ ರೀ. ನಮ್ಮ ಅವರು ಕೆಲವೊಂದು ಸಾರಿ ಕುಂದಿರಿಸಿ ಚೆನ್ನಾಗಿ ಪ್ರೀತಿಯಿಂದ ಹೇಳಿದರು, ಹೋಗ್ಬೇಡ, ಅದು ನಮ್ಗೆ ಸಂಬಂಧಪಟ್ಟದ್ದಲ್ಲ ಅಂತೇಳಿ. ಕೆಲವೊಂದು ಸಾರಿ ಕೋಪದಿಂದ ಹೇಳಿದರು, ಹೋಗ್ಬೇಡ, ಯಾಕಂದರೆ ಆ ದೇವರು ನಮಗೆ ಸಂಬಂಧಪಟ್ಟದ್ದಲ್ಲ. ಆಮೇಲೆ ಯೇಸುಸ್ವಾಮಿನ ಬಿಟ್ಟು ಆಗಲಿಕ್ಕೆ ಆಗಲಿಲ್ಲ ನನಗೆ. ನನ್ನ ಜೀವಿತದಲ್ಲಿ ನಾನು ಕಳ್ಕೊಂಡಿದ್ದೇನೆಂದರೆ ಪ್ರೀತಿನ ಕಳ್ಕೊಂಡಿದ್ದೀನಿ. ಯಾರಲ್ಲಿ ಸಿಗಲಿಲ್ಲ ಪ್ರೀತಿ, ಯೇಸುಸ್ವಾಮಿಯವರಲ್ಲಿ ಸಿಕ್ತು ಆ ಪ್ರೀತಿ. ಅಂಥ ಪ್ರೀತಿಯನ್ನು ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದಾರೆ ಅವರು, ಮರೆತು ಬಿಡು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ, ಮರೆಯಲ್ಲ, ನಾನು ಹೋಗಲ್ಲ, ನಾನು ಬಿಡಲ್ಲ, ನಾನು ಹೋಗ್ತೀನಿ ಅಂತೇಳಿ ಹೇಳಿದೆ. ಒಂದಿನ ಹಿಂಗೆ ಚರ್ಚಿಗೆ ಹೋಗಿ ಬಂದಿದ್ದೀನಿ. ನಮ್ಮ ಊರಿನ ಒಂದು ಏನಂತಾರಂದರೆ ಅದು ಕಟ್ಟೆ ಅಂತ ಹೇಳ್ತಾರೆ, ಅಂದರೆ ಎಲ್ಲ ಜನರು ಅಲ್ಲೇ ಸೇರ್ತಾರೆ. ಅಂಥ ಸ್ಥಳದಲ್ಲಿ ನಾನು ಹೋಗ್ತಾಯಿದ್ದೀನಿ. ನಮ್ಮ ದೊಡ್ಡ ಮಾವ ಬಂದರು. ನಾವು 3 ಜನ ಮಾವಂದರಿದ್ದಾರೆ. ಅದರಲ್ಲಿ ದೊಡ್ಡ ಮಾವ ಬಂದು ಕಾಲಲ್ಲಿ ಚಪ್ಪಲಿ ಕೆರ ತಗೊಂಡು ಕೆನ್ನೆ ಮೇಲೆ ಹೊಡೆದ್ರು, ತಲೆ ಮೇಲೆ ಕೆನ್ನೆ ಮೇಲೆ ಹೊಡಿತಾ ಇದ್ದಾರೆ. ಎಲ್ಲರೂ ಬಂದುಬಿಟ್ರು, ಅಲ್ಲಿರುವ ಎಲ್ಲ ಜನರು ಬಂದು, ಯಾಕೆ ಹೊಡಿತೀಯಪ್ಪ ಆತನ, ಆ ಥರ ಯಾಕೆ ಹೊಡಿತೀಯ ಅಂತೇಳಿ ಹೇಳಿದರೆ, ಆವಾಗ ಈ ಹೊಲಸು ಮಾತಿಂದ ಬೈದು, ಇವನಿಗೆ ಆ ದೇವ್ರು ಬೇಕಂತೆ, ನಮ್ಮ ಜಾತಿ ಬೇರೆ, ನಮ್ಮ ದೇವರು ಬೇರೆ, ಇವನಿಗೆ ಆ ಚರ್ಚಲ್ಲಿರುವ ಆ ದೇವ್ರು ಬೇಕಂತೇಳಿ ಹೊಲಸು ಮಾತಿಂದ ಬೈದು ಎಲ್ಲರ ಮುಂದೆ, ಇವತ್ತು ನಾನು ಹೇಳ್ತೀನಿ ಇವನಿಗೆ, ಇವನು ಇವತ್ತಿಂದ ಚರ್ಚಿಗೆ ಹೋಗಬಾರ್ದು, ಚರ್ಚಲ್ಲಿ ಇವನು ಕಾಣಬಾರ್ದು, ಕಂಡ್ರೆ ಇವನು ಕೈಯೋ ಕಾಲು ಮುರಿದು ಜೀವಿತೆಲ್ಲ ನಾನು ಸಾಕ್ತೀನಿ, ಅವನು ಚರ್ಚಿಗೆ ಮಾತ್ರ ಹೋಗ್ಕೊಡಿಸಲ್ಲ ಅಂತೇಳಿ ಅವತ್ತು ಎಲ್ಲರ ಮುಂದೆ ಎಲ್ಲರೂ ನೋಡುವಾಗಲೇ ಈ ರೀತಿಯಾಗಿ ಬೈದು ನನ್ನ ಮನೆಗೆ ಕಳಿಸಿದರು. ಆದರೆ ಯೇಸುಸ್ವಾಮಿ ಪ್ರೀತಿ ಬಿಡೋಕ್ಕಾಗಲಿಲ್ಲ ನನಗೆ. ನಾನು ಅಲ್ಲಿಗೆ ಬಿಟ್ಟು ಹೋಗಲಿಲ್ಲ, ಮತ್ತೆ ಚರ್ಚಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇವಾಗ ಅವ್ರು ಏನು ಮಾಡಿದ್ರು ಅಂದರೆ, ನಮ್ಮ ಮನೆ ಮುಂದೆ ಒಂದು ಮರ ಇರುತ್ತೆ ಇದೆ, ಅಲ್ಲಿ ಕಟ್ಟಿ ಹಾಕಿದ್ರು ನನಗೆ. ಅಲ್ಲಿ ಕಟ್ಟಿ ಹಾಕಿ, ಇದು
ಎತ್ತುಗಳು ಹೊಡಿತಾರಲ್ಲ, ಬಾರ್ಕೋಲ್ ಅಂತ ಹೇಳ್ತಾರೆ, ಆ ಬಾರ್ಕೋಲಿಂದ ಹೊಡಿತಾ ಇದ್ರು. ಹೊಡೆದು ಪಾಸ್ಟ್ರು ನೋಡ್ಬೇಕು, ಇದನ್ನು ಪಾಸ್ಟ್ರು ನೋಡ್ಬೇಕು. ಯಾಕಂತಂದರೆ ನಮ್ಮ ಹುಡುಗನ ಈ ರೀತಿಯಾಗಿ ಜಾತಿನ ಬದಲಾವಣೆ ಮಾಡ್ತಾನ, లేదంದರೆ ಈ ರೀತಿಯಾಗಿ ಏನೋ ಮಾತುಗಳು ಹೇಳ್ತಾ ಬೈತಾಯಿದ್ರು. ಪಾಸ್ಟ್ರು ನೋಡಬೇಕು. ಅವರು ನೋಡೋಷ್ಟ್ರವರೆಗೂ ಹೊಡೆದಿದ್ದಾರೆ ನೋಡಿ ನನಗೆ. ಅವ್ರು ನೋಡಿದ್ರು, ಮನೆ ಪಕ್ಕದಲ್ಲೇ ನೋಡಿದರು. ನೀನು ಚರ್ಚಿಗೆ ಹೋದೆ ಅಂದರೆ ನಿನ್ನ ಸಾಯಿಸಿಬಿಡ್ತೀವಿ ಅವು ಇವು ಅಂತಂದರು. ಅದು ನಾನು ಹೇಳ್ಬೇಕಂದ ವಿಷಯವೇನಂತಂದರೆ, ಯೇಸು ಸ್ವಾಮಿ ಪ್ರೀತಿ ಅಷ್ಟರ ಒಳಗಡೆ ನನಗೆ ಗೊತ್ತಾಗಿದ್ದೇನಂತಂದರೆ, ಈ ಲೋಕದಲ್ಲಿ ಯಾರು ತೋರಿಸಲಾರ್ದಂಥ ಪ್ರೀತಿ ಅಂತೇಳಿ ನನಗೆ ಅರಿತವಾಯಿತು, ಗೊತ್ತಾಗ್ಬಿಡ್ತು. ಜೀವಿತದಲ್ಲಿ ಆ ವ್ಯಕ್ತಿ ಎಷ್ಟೇ ಪ್ರೀತಿ ಮಾಡಿರಲಿ, ಹೋಗಲಿ ತಂದೆ ತಾಯಿಗಳೇ ಆಗಿರಲಿ, ನನ್ನ ಮಗನ ಮೇಲೆ ನನಗೆ ಪ್ರಾಣ ಅಂತ ಹೇಳಿ, ಯೇಸು ಸ್ವಾಮಿ ಎಷ್ಟು ಪ್ರೀತಿ ಮಾಡೋರಂತೂ ಅಲ್ಲ ಅವರು. ಯೇಸು ಸ್ವಾಮಿ ಮಾಡಿದ ಪ್ರೀತಿ, ಯೇಸು ಸ್ವಾಮಿ ನಮಗೋಸ್ಕರ ತೋರಿಸಿದ ಪ್ರೀತಿ ಈ ಪ್ರಪಂಚದಲ್ಲಿ ಬೇರೆ ಯಾರು ಮನುಷ್ಯರಾಗಲಿ ದೇವರುಗಳಾಗಲಿ ದೇವತೆಗಳಾಗಲಿ ತೋರಿಸ್ಲಿಲ್ಲ ರೀ. ನಾನು ಅನುಭವಿಸಿದ್ದದು. ಅಷ್ಟೊತ್ತಿಗೆ ಯೇಸು ಸ್ವಾಮಿ ಪ್ರೀತಿಯಲ್ಲಿ ನಾನು ಮಿಲಿನಾಗಿಬಿಟ್ಟಿದ್ದೀನಿ. ಅವರು ಹೊಡೆದರೂ ನನಗೆ ಏನು ನೋವಾಗಲಿಲ್ಲ. ಆದರೆ ಪಾಸ್ಟ್ರು ನೋಡಿದ್ರಲ್ಲ, ಅವರು ಅಂದರು, ಬೇಡಪ್ಪ, ನೀವು ಇಲ್ಲಿದ್ದರೆ ಖಂಡಿತವಾಗ್ಲಿ ನಿನಗೆ ಏನೋ ಮಾಡಂಗಿದ್ದಾರೆ, ನೀನು ಇಲ್ಲಿಂದ ಬೇರೆ ಒಬ್ಬ ಪಾಸ್ಟ್ರ್ ಅವ್ರ ಹತ್ರ ಕಳಿಸ್ತೀನಿ, ಅಲ್ಲಿ ಹೋಗಿದ್ದು ಬಿಡು ಅಂತೇಳಿ ಅವರು ನನಗೆ 97ರಲ್ಲಿ ಮಾನ್ವಿಯಲ್ಲಿ ಬಸವರಾಜ್ ಪಾಸ್ಟ್ರ್ ಅಂತೇಳಿ ಒಬ್ಬರಿದ್ದಾರೆ, ಅವ್ರ ಹತ್ರ ಕಳಿಸಿದರು. ಅಲ್ಲಿ ಸುಮಾರು ಒಂದು 7-8 ತಿಂಗಳಿದ್ದ ಮೇಲೆ ನಾನು ಪ್ರಾರ್ಥನೆ ಮಾಡುವಾಗ ದೇವರ ಕರಿವಿಕೆ ನನಗೆ ಬಂತು. ಪಾಸ್ಟರ್, ಇದರ ನಡುವೆ ನೀವು ಯೇಸು ಸ್ವಾಮಿಯನ್ನು ಚರ್ಚಿಗೆ ಹೋಗಿದ್ದ ಕೂಡಲೇ ಅಲ್ಲಿ ನೀವು ಪ್ರಾರ್ಥನೆ ಮಾಡಿದ್ದೀರಾ, ಯೇಸು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ದೇವರು ಉತ್ತರ ಕೊಟ್ಟರು, ಮತ್ತು ನೀವು ಚರ್ಚಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ನೀವು ರಕ್ಷಣೆ ಅನುಭವ ಅಥವಾ ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ಹೊಂದಿದ್ದು ಯಾವ ದಿವಸಗಳಲ್ಲಿ, ಅದು ಇವನ್ ಮನೆಯವರಿಗೆ ಗೊತ್ತಾಗಿದೆ ಹೇಗೆ? ನಾನು ಅದೇನು ಹೇಳ್ತಾ ಇದ್ದೀನಿ. ಈ ಪಾಸ್ಟರ್ ಅವ್ರ ಹತ್ರ ಹೋದ್ಮೇಲೆ ಅವ್ರು ಇನ್ನೂ ಹೆಚ್ಚಾಗಿ ಕೆಲವೊಂದು ವಿಷಯಗಳು ನಾನು ತಿಳಿಸಿದರು. ಅಂದರೆ ವಾಕ್ಯದಲ್ಲಿ ಯಾವ ರೀತಿಯಾಗಿ ಬೈಬಲ್ ಓದಬೇಕು, ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿಯಾಗಿ ನಾವು ದೇವ್ರನ್ನ ಸೇವಿಸ್ಬೇಕಂತೇಳಿ ಇನ್ನೂ ಸ್ವಲ್ಪ ಹೆಚ್ಚಾದ ಅನುಭವ ನನಗೆ ಬಂತು. ದೇವರ ಕರಿವಿಕೆ ಕೂಡ ಬಂತು. ಯಾವ ರೀತಿಯಾಗಿ ದೇವರ ಕರಿವಿಕೆ ಬಂತಂದರೆ, ಒಂದು ದಿನ ನಾನು ಅವ್ರ ಮನೆಯಲ್ಲೇ ಮಲಗಿದ್ದೀನಿ. ಒಂದು ಪ್ರಾಂತದಲ್ಲಿ ನಾನು ಇನ್ನೊಬ್ಬರು ನನಗೆ ಗೊತ್ತಿದ್ದ, ಅಂದರೆ ನನಗೆ ಗೊತ್ತಿಲ್ಲ ಅವರು ಅವಾಗ ಗೊತ್ತಿಲ್ಲ, ಅವ್ರ ಜೊತೆ ಸೇರಿ, ಅಂದರೆ ಅವ್ರ ರೂಪ ದೇವ್ರು ತೋರಿಸಿದ ಅವ್ರ ಜೊತೆ ಟ್ರಾಕ್ಸ್ ಹಂಚ್ತಾ ಇದ್ದೀನಿ. ಹಂಚ್ತಾ ದೇವ್ರ ಬಗ್ಗೆ ನಾನು ಹೇಳ್ತಾ ಇರುವಾಗ ಭಾಳ ಜನರು ಅವತ್ತು ಅದನ್ನು ಸ್ವೀಕರಿಸ್ತಾ ಒಪ್ಕೊಳ್ಳುವಾಗ ನಾನು ಕೂಡ ಉತ್ಸಾಹವಾಗಿ ಟ್ರಾಕ್ಸ್ ಹಂಚ್ತಾ ದೇವ್ರ ಸೇವೆ ಮಾಡ್ತಾಯಿದ್ರು. ಹಂಗೆ ಒಂದು ಕನಸು ನನ್ನ ಕನಸಲ್ಲಿ ಬಂತು. ಮತ್ತು ನಾನು ಎದ್ದು ಬಿಟ್ಟು ಅಲ್ಲಿರುವಂಥ ಪಾಸ್ಟರ್ ಅವ್ರಿಗೆ ಹೇಳಿದ್ರೆ, ಅವರಂದರು, ಇಲ್ಲ, ನಿನಗೆ ದೇವರ ಸೇವೆಗೆ ಕರಿಬೇಕಿದೆ, ನಾನು ಮುಂಚಿತವಾಗಲಿ ನಿಮ್ಗೆ ಹೇಳ್ಬೇಕಂತಿದ್ದೆ, ಬಟ್ ಇನ್ನೂ ನೀವು ದೇವರಲ್ಲಿ ಹೆಚ್ಚಾಗಿ ಬೆಳಿಬೇಕಂತ ಕಾರಣದಿಂದ ಹೇಳಿಲ್ಲ, ಬಟ್ ದೇವರ ಸೇವೆ ಕರಿಬೇಕಿದೆ, ಇದು ನಿಮಗೆ ದೇವ್ರು ಕೊಟ್ಟ ದರ್ಶನ, ನೀವು ಮುಂದೆ ಏನು ಮಾಡಬೇಕಂದ್ರೆ ನೀವು ದೇವರ ಸೇವೆ ಮಾಡಬೇಕು ಅಂಥೇಳಿ ಆ ಸೇವಕರಿಂದ ನಾನು ಪ್ರೋತ್ಸಾಹಿಸಲ್ಪಟ್ಟೆ. ಅಲ್ಲಿಗೆ ಈ ಪ್ರಾಸೆಸ್ ನಡೆಯುವಾಗ ದೀಕ್ಷಾಸ್ಥಾನದ ಬಗ್ಗೆ ಇನ್ನೂ ಮಾತಾಡಲಿಲ್ಲ. ಬಟ್ ಈ ಕಲಿಯೋದ್ರಿಂದ ಇನ್ನೂ ತಿಳ್ಕೊಳ್ಳೋದು, ದೇವ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಯಾವ ರೀತಿಯಾಗಿ ಯೇಸು ಸ್ವಾಮಿ ಬಂದರು, ಯೇಸು ಸ್ವಾಮಿ ಯಾವ ರೀತಿಯಾಗಿ ಭೂಮಿಯಲ್ಲಿ ಸೇವೆ ಮಾಡಿ, ಇವೆಲ್ಲ ವಿಷಯಗಳು ತಿಳ್ಕೊಂಡ್ಮೇಲೆ ಒಂದು ಪುನಾದಿ ಹಾಕಲ್ಪಡ್ತು ನನಗೆ. ಆವಾಗ ಯೇಸು ಸ್ವಾಮಿ ಬಗ್ಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತು. ಅವರು ಹೇಳಿದರು, ನೋಡು, ಈಗೀಗೆ ಬಂದಿದ್ದೀಯ ನೀನು, ತಕ್ಷಣ ದೀಕ್ಷಾಸ್ಥಾನ ತಗೊಂಡ್ರೆ ಮತ್ತೆ ನೀನು ಬಲವಂತವಾಗಿ ಮತ್ತೆ ನಿಮ್ಮ ಮತದಲ್ಲಿ ಸೇರಿಸ್ಕೊಂಡ್ರೆ ಇದೆಲ್ಲ ತಪ್ಪಾಗುತ್ತೆ ಅಂತೇಳಿ ಹೇಳ್ತಾಯಿದ್ರು. ಕೆಲವೊಂದು ಆಲೋಚನೆಗಳು ತಿಳಿಸ್ತಾಯಿದ್ರು ನನಗೆ. ಸರಿ, ನಾನು ಕೂಡ ಇನ್ನೂ ಹೆಚ್ಚಾಗಿ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅನ್ಕೊಳ್ಳೋ ಸಮಯದಲ್ಲಿ ಇನ್ನೊಂದು ನಮ್ಮ ಪಾಸ್ಟರ್ ಅವ್ರ ವತಿಯಿಂದ ಒಂದು ಇದು ಬಂತು. ಏನಂತಂದರೆ, ಇಲ್ಲಿ ಮಂಗಳೂರಲ್ಲಿ GFE ಇದೆ ಅಲ್ವಾ, ಈ GFEಯಲ್ಲಿ ಈ ರೀತಿಯಾಗಿ ತರಬೇತಿ ಕೇಂದ್ರ ಇದೆ, ಅಲ್ಲಿ ಕಲಿಬೋದು, ಇನ್ನೂ ಹೆಚ್ಚಾಗಿ ದೇವ್ರ ಬಗ್ಗೆ ತಿಳ್ಕೊಳ್ಬೋದು, ಸೇವೆಗೆ ಅದು ಅನುಕೂಲವಾಗ್ತದೆ ಅಂತೇಳಿ ಆ ಪಾಸ್ಟರ್ ಅವ್ರು ನನಗೆ ಹೇಳುವಾಗ, ಆವಾಗ ನಾನೇನು ಮಾಡಿದೆ ಅಂದರೆ, ಸರಿ, ನಾನು ಹಾಗಾದರೆ ಹೋಗ್ತೀನಿ,
ಯಾಕಂದ್ರೆ ದೇವರು ನನಗೆ ದರ್ಶನದಲ್ಲಿ ತೋರಿಸಿದ್ರು ನಾನು ಸೇವೆ ಮಾಡುವಾಗೆ, ನಾನು ಕರಪತ್ರಗಳು ಹಂಚುವಾಗೆ ಇದೆಲ್ಲ ನಾನು ನೋಡಿದ್ದೀನಿ. ಆದರೆ ನಾನು ಹೋಗ್ತೀನಿ ಆಗದ ಅಂತೇಳಿ ನಾನು ಬಂದು GFAಯಲ್ಲಿ ಬಂದ ಮೇಲೆ ಅಲ್ಲಿ ನಾನು ದೀಕ್ಷಾ ಸ್ಥಾನ ತೊಗೊಂಡಿದ್ದೆ. GFAಯಲ್ಲಿ. ಇದು ಯಾವ ಇಸ್ವಿಯಲ್ಲಿ ಪಾಸ್ಟ್ರೆ? ಇದು ನಾನು ತೊಗೊಂಡಿದ್ದು 98 ಅಕ್ಟೋಬರ್ 9, 98ನೇ ಇಸ್ವಿ, ಅಕ್ಟೋಬರ್ 9ನೇ ತಾರೀಕು. ಅವತ್ತು ನಾನು ದೀಕ್ಷಾ ಸ್ಥಾನ ತಗೊಂಡು ಇನ್ನೂ ಹೆಚ್ಚಾಗಿ ದೇವರೊಟ್ಟಿಗೆ ಬೆಳಲಿಕ್ಕೆ ಅವಕಾಶ ಆಯಿತು. ಪಾಸ್ಟ್ರೆ, ಈ ನಡುವೆ ನಿಮ್ಮ ಮನೆಯಲ್ಲಿ ಇದು ವಿಷಯಗಳೆಲ್ಲ ಗೊತ್ತಿರಲಿಲ್ವಾ, ಹೇಗಿತ್ತು? ಈಗ ಆದರೆ ಅವತ್ತು ನಾನು ಯಾವತ್ತಾದರೂ ನನ್ನ ಮನೆಯಿಂದ ಹೊರಗಡೆ ಬಂದು ಇದಕ್ಕಿಂತ ಮುಂಚಿತವಾಗಿ ನಾನು ಹೋಗ್ತಾ ಇದ್ನಲ್ಲ, ಮನೆಯಿಂದ ಹೋಗ್ತಾ ಇದ್ದೆ, ಹಂಗೆ ಹೋಗಿದ್ದೇನೆ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ನಾನು ಯೇಸು ಸ್ವಾಮಿ ನಂಬಿ ಯೇಸು ಸ್ವಾಮಿಗೋಸ್ಕರ ಹೊರಗಡೆ ಬಂದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಬಟ್ ಇದನ್ನು ಕೂಡ ಪಾಸ್ಟರ್ ಅವರು ಪ್ಲಾನ್ ಮಾಡಿದ್ದೆ. ಏನಂತಂದರೆ, ನೀನು ಇಲ್ಲಿದ್ದರೆ ಖಂಡಿತವಾಗಲು ನಿನ್ನ ಇವರು ಏನಾದರೂ ಹಿಂಸೆ ಪಡಿಸ್ತಾರೆ, ಇಲ್ಲಾಂದರೆ ಯೇಸು ಸ್ವಾಮಿನ ಹೆಚ್ಚಾಗಿ ತಿಳ್ಕೊಳಕ್ಕಾಗಲ್ಲ. ಆದರೆ ಒಂದು ನಿನ್ನಷ್ಟಕ್ಕೆ ನೀನೇ ಪಾಸ್ಟರ್ ಇದ್ದಾರೆ, ಅಲ್ಲಿಗೆ ಹೋಗ್ಬಿಡು ಅಂತೇಳಿ ಹೇಳಿದರು. ಅವತ್ತು ಹುಟ್ಟು ಬಟ್ಟೆಯಿಂದ ಅವತ್ತೇ ನನ್ನ ಮನೆ ಅಂದರೆ ಯೇಸು ಸ್ವಾಮಿಗೋಸ್ಕರ ಬಿಟ್ಟು ಬಂದ್ಬಿಟ್ಟೆ. ಮನೆಯಿಂದ ಬಿಟ್ಟು ಬಂದಮೇಲೆ ಅಲ್ಲಿದ್ದು ಕರುವಿಕೆ ಹೊಂದ್ಕೊಂಡು GFAಗೆ ಬಂದು GFAಯಲ್ಲಿ ಅಕ್ಟೋಬರ್ 9ನೇ ತಾರೀಕು ನಾನು ದೀಕ್ಷಾ ಸ್ಥಾನ ಹೊಂದಿ ಹೆಚ್ಚಾಗಿ 2 ವರ್ಷ ಇಲ್ಲಿ ಕಲಿತು. 2 ವರ್ಷ ಕಲಿತ ಮೇಲೆ ಇಲ್ಲೊಂದು ಸಾಕ್ಷಿ ಇದೆ. ಏನಂತಂದರೆ, 2 ವರ್ಷ ಕಲಿಯುವಾಗ ಕಡೆಯಲ್ಲಿ ನಾನು ಬಿಟ್ಟು ಇನ್ನು ಮುಗೀತು GFA ಅನ್ನುವಾಗ ಅವರು ಒಂದು ಅವಕಾಶ ಕೊಟ್ಟರು ನನಗೆ, ಮುಸ್ಲಿಮರ ಮಧ್ಯದಲ್ಲಿ ಸೇವೆ ಮಾಡಬೇಕಂತೇಳಿ. ಎಲ್ಲಿ ಮಾಡಬೇಕಂತಂದರೆ, ಅವರು ಹೈದರಾಬಾದಲ್ಲಿ ತರಬೇತಿ ಇದೆ, ಮುಸ್ಲಿಮರ ಮಧ್ಯೆ ಯಾವ ರೀತಿಯಾಗಿ ಸೇವೆ ಮಾಡಬೇಕು, ಆಮೇಲೆ ಬಾಂಗ್ಲಾದೇಶ ಇಲ್ಲಾಂದರೆ ಯಾವುದೋ ದೇಶದಲ್ಲಿ ಹೋಗಿ ಮುಸ್ಲಿಮರ ಮಧ್ಯದಲ್ಲಿ ಸೇವೆ ಮಾಡುವ ಅವಕಾಶ ಇದೆ ಅಂಥೇಳಿ ನನ್ನ ಇನ್ನೊಬ್ಬ ಬ್ರದರ್ನ ಕಳಿಸ್ಬೇಕಂತೇಳಿ ಪ್ಲಾನ್ ಮಾಡಿದರು. ನಾವೆಲ್ಲ ಸೈನ್ ಹಾಕಿ, ಸರಿ ನಾನು ಹೋಗ್ತೀನಿ, ನಾನು ಮಾಡ್ತೀನಿ ಅಂತೇಳಿ ಸೈನ್ ಹಾಕಿ ಅವರು ಹೇಳಿದಂಥ ಎಲ್ಲ ಕಾರ್ಯಗಳಿಗೆ ನಾನು ಒಪ್ಕೊಂಡ್ಮೇಲೆ ಸರಿ ಹಾಗಾದರೆ ಹೋಗ್ರಿ ಅಂತೇಳಿ ಎಲ್ಲ ಅವ್ರು ರೆಡಿ ಮಾಡಿದರು. ಎಲ್ಲ ಖರ್ಚಾಗಲಿ, ಹೋಗ್ಲಿಕ್ಕೆ ಖರ್ಚು ವೆಚ್ಚ ಎಲ್ಲ ನಾವು ನೋಡ್ತೀವಿ, ನೀವು ಜಸ್ಟ್ ಹೋದರೆ ಸಾಕು, ನಾವೆಲ್ಲ ಬೇಕಾಗಿದೆ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತಂದರು. ಸರಿ, ಹೋಗುವಾಗ 3 ದಿನ ಫಾಸ್ಟಿಂಗ್ ಇದ್ದು ಪ್ರೇಯರ್ ಮಾಡಿದೆ ನಾನು. ದೇವರೇ ನಾನು ಹೋಗ್ಲ ಅಲ್ಲಿಗೆ ಅಂಥೇಳಿ ಪ್ರೇಯರ್ ಮಾಡುವಾಗ ಫಾಸ್ಟಿಂಗ್ ಪ್ರೇಯರಲ್ಲಿ ನನಗೆ ಯಾವುದು ಮೊದಲು ಅವರು ದರ್ಶನ ಕೊಟ್ಟಿದ್ರು, ಮತ್ತೆ ಅದೇ ದರ್ಶನ, ಆ ವ್ಯಕ್ತಿ ಜೊತೆ ನಾನು ಕರಪತ್ರ ಹಂಚ್ತಾ ಇದ್ದೀನಿ ಅಲ್ಲಿ. ಆವಾಗ ಈ ರೀತಿಯಾಗಿ ನನಗೆ ದರ್ಶನ ಬಂತೇಳಿ ನಮ್ಮ ಪಾಸ್ಟರ್ ಅವ್ರಿಗೆ ಹೇಳಿದೆ. ನಮ್ಮ ಪಾಸ್ಟರ್ ಅವ್ರಿಗೆ ಹೇಳಿದರೆ ಅವರು ಅಂದರು, ಹೌದಪ್ಪ, ನೀನು ನೋಡಿದಂಥ ಸ್ಥಳ ಒಂದಿದೆ, ಅಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ಅವರು ನನ್ನ ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ನೀನು ಇಲ್ಲಿಗೆ ಬಂದುಬಿಡು ಅಂತೇಳಿ ಹೇಳಿದ್ರು ಅವರು. ಆದರೆ ಇಲ್ಲಿ ಮುಗಿಸಿ ಹೋಗೋಷ್ಟ್ರೊಳಗಡೆ ಏನಾಯ್ತು ಅಂತಂದರೆ, ಇವರು ಒಪ್ಪಲಿಲ್ಲ. ಆಲ್ರೆಡಿ ಎಲ್ಲ ಇದರಲ್ಲಿ ನೀವು ಸೈನ್ ಮಾಡಿದ್ರಿ, ನೀವು ಈ ರೀತಿಯಾಗಿ ಹೋಗಬೇಕು, ಒಂದು ವೇಳೆ ಇಲ್ಲಿಂದ ಬಿಟ್ಟು ಹೋಗಂಗಿದ್ರೆ ನಾನು ಯಾವ ರೀತಿ ಸಹಾಯ ಮಾಡಲ್ಲ. ಅಷ್ಟೇ, ನಿಜವಾಗ್ಲೂ GFಯಿಂದ ಹೊರಗಡೆ ಬಂದೀನಿ, ಕೈಯಲ್ಲಿ ಹೋಗ್ಲಿಕ್ಕೆ ಚಾರ್ಜ್ ಇಲ್ಲ. ನಮ್ಮ ಪಾಸ್ಟರ್ ಅವ್ರು ಹೇಳಿದರು, ಈ ಸ್ಥಳಕ್ಕೆ ಬಂದುಬಿಡು, ಅಲ್ಲಿಗೆ ನಾನು ಬರ್ತೀನಿ ಅಂತೇಳಿ ಅವ್ರು ಹೇಳಿದರು. ಅವ್ರು ಹೇಳಿದಂಥ ಸ್ಥಳಕ್ಕೆ ಹೋಗ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಮಲ್ಲೇಶ್ ಅಂತೇಳಿ ಒಬ್ಬ ನನ್ನ ಜೊತೆ ಓದಿದಂತಾನೆ ಒಬ್ಬ ಸ್ಟೂಡೆಂಟ್ ಫ್ರೆಂಡ್, ಅವ್ರ ಊರಿಗೆ ಕರ್ಕೊಂಡೋಗಿ ಅವ್ರ ಊರಲ್ಲಿ ನಿಮ್ಮ ಹತ್ರ 5 ರೂಪಾಯಿ, ಅವ್ರ ಹತ್ರ 10 ರೂಪಾಯಿ, ಇವ್ರ ಹತ್ರ 5 ರೂಪಾಯಿ, ಈ ರೀತಿಯಾಗಿ ಎಲ್ಲರ ಹತ್ರ 5-5, 10 ರೂಪಾಯಿ ಸೇರಿಸಿ ನನ್ನ ಕೈಯಲ್ಲಿ ಒಂದು 150 ರೂಪಾಯಿ ಕೊಟ್ಟು ಆ ಊರಿಗೆ ಹೋಗ್ಲಿಕ್ಕೆ ಹೇಳಿದೆ. ಅಲ್ಲಿಂದ ನಾನು ಆ ಊರಿಗೆ ಹೋಗಲಿಕ್ಕೆ, ಅಂದರೆ ಇದು ಯಾದಗಿರಿ, ಈಗ ಯಾದಗಿರಿ, ಇದಕ್ಕಿಂತ ಮುಂಚೆ ಗುಲ್ಬರ್ಗ ಇತ್ತು ಜಿಲ್ಲೆ, ಈಗ ಯಾದಗಿರಿ ಜಿಲ್ಲೆ. ಈ ಯಾದಗಿರಿ ಜಿಲ್ಲೆಯ ಈಗ ಹುಣಸಗಿ ಅಂತೇಳಿ, ಹುಣಸಗಿ ಅದು ತಾಲೂಕು ಆಗಿದೆ ಈಗ ಯಾದಗಿರಿ ಜಿಲ್ಲೆ ಆದಮೇಲೆ. ಆ ಹುಣಸಗಿಗೆ ಹೋಗಿ ಇಳಿಯುವಾಗ ನನ್ನ ಕೈಯಲ್ಲಿ ಬರೀ 6 ರೂಪಾಯಿ ಮಾತ್ರ, 6 ರೂಪಾಯಿ ಉಳಿತು. ಅಲ್ಲಿಗೆ ಹೋದ್ಮೇಲೆ ಒಬ್ಬ ಹೆಸರು ಹೇಳಿದ್ರೆ ಅವ್ರ ಮನೆಗೆ ಹೋದೆ, ಬರೀ ಕೈಯಿಂದ ಕಾಲು ಹಿಡಿದು, ನಿಜವಾಗ್ಲೂ ಅವತ್ತು ನಾನು ಕೂಡ ಪ್ರಾರ್ಥನೆ ಬರೀ 6 ರೂಪಾಯಿ ಹಿಡಿದು ಪ್ರಾರ್ಥನೆ ಮಾಡಿದ್ದೇವ್ರೆ,
ನನ್ನ ಹತ್ರ ಏನಿಲ್ಲ, ಸೇವೆಗೆ ಬಂದಿದ್ದೀನಿ. ಈ 6 ರೂಪಾಯಿ ಮಾತ್ರ ಉಳಿದಿದ್ದಪ್ಪ. ಈ 6 ರೂಪಾಯಿ ದೇವರ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀನಿ, ವಿಸ್ತಾರವಾದ ಸೇವೆ ಕೊಡು ಸ್ವಾಮಿ. ನಂಬಿಕೆಯಿಂದ ಹೋಗಿ ಮರಿಯಮ್ಮ ಅಂತೇಳಿ ಒಬ್ಬರಿದ್ದಾರೆ, ಅವ್ರ ಮನೇಲಿ ಹೋಗಿ ನಾನು ಸೇವೆ ಅವ್ರ ಮನೆಯಿಂದ ಪ್ರಾರಂಭ ಮಾಡಿದೆ. ಅವಾಗ ನಮ್ಮ ಪಾಸ್ಟರ್ ಅವ್ರು ಬಂದು ಎಲ್ಲ ರೀತಿಯಾಗಿ ಅವ್ರಿಗೆ ಒಪ್ಪಿಸ್ಕೊಟ್ಟು ಹೋದ್ರು. ಅಲ್ಲಿ ಸೇವೆ ಆ ರೀತಿಯಾಗಿ ಪ್ರಾರಂಭ ಆಯಿತು. ಅಲ್ಲಿ ಸೇವೆ ಪ್ರಾರಂಭವಾದಮೇಲೆ ಜನ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಕೆಲವೊಂದು ಲಿಂಗಾಯತರ ಕುಟುಂಬದಲ್ಲಿ ಸ್ಟೂಡೆಂಟ್ಸ್, ಗೌಡರು, ಈ ರೀತಿಯಾಗಿ ಎಲ್ಲ ರೀತಿಯಾದ ಕೆಲವು ಜನ ಬರಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಆಂಧ್ರ ಜನರು ಅಲ್ಲಿದ್ದಾರೆ, ಆ ಏರಿಯಾದಲ್ಲಿ ಆಂಧ್ರ ಜನರು ಇದ್ದಾರೆ, ಅವರು ಬರಲಿಕ್ಕೆ ಪ್ರಾರಂಭ ಮಾಡಿದರು. ಏನಾಯ್ತು ಅಂತಂದರೆ ಅಲ್ಲಿಂದ ಮೊದಲನೇದಾಗಿ ಎಲ್ಲ ಊರೂರಿಗೆ ಹೋಗೋದು, ಕರಪತ್ರಗಳು ಹಂಚೋದು, ಬೆಳಗ್ಗೆ ಹೋಗೋದು ಕರಪತ್ರಗಳು ಹಂಚೋದು, ಸಾಯಂಕಾಲ ಆ ಊರಲ್ಲಿ ಒಂದು ಮೀಟಿಂಗ್ ಮಾಡೋದು, ಊರಿನ ಜನ ಎಲ್ಲರನ್ನ ಕರೆದು ಅವ್ರಿಗೆ ಯೇಸು ಬಗ್ಗೆ ತಿಳಿಸೋದು. ಈ ರೀತಿಗೆ ಒಂಥರ ಉಜ್ಜೀವನ ಅಲ್ಲಿ ಪ್ರಾರಂಭ ಆಯಿತು. ಒಂದು 5 ಜನ ನನಗೆ ಒಂದು 5 ಜನ ಒಳ್ಳೆ ಯವನಸ್ಥರು ಸಿಕ್ಕರು. ನಮಗೆ ಒಂದು ಬೈಕ್ ಇತ್ತು, ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ತೊಗೊಂಡ್ವಿ. ಆ ಬೈಕಿನ ಮೇಲೆ ಬೆಳಗ್ಗೆ ಒಬ್ಬೊಬ್ಬರು ಡ್ರಾಪ್ ಮಾಡೋದು, ಹೋಗೋದು, ಆ ಊರೆಲ್ಲ ಸುತ್ತೋದು, ಟ್ರಾಕ್ಸ್ ಎಲ್ಲ ಹಂಚೋದು, ಸಾಯಂಕಾಲ ಆ ಊರಿನ ಜನ ಕುಂದಿರಿಸೋದು, ಸುವಾರ್ತೆ ಹೇಳ್ತಾಯಿದ್ವಿ. ಈ ಥರ ಒಂಥರ ಉಜ್ಜೀವನ ಪ್ರಾರಂಭ ಆದಾಗ ಆ ಊರಿನ ಜನರಿಗೆ ಗೊತ್ತಾಯ್ತು ಏನಂತಂದರೆ, ಓ ಇವರು ಏನೋ ಮತ ಪ್ರಚಾರ ಮಾಡ್ತಾಯಿದ್ದಾರೆ ಅಂದರೆ ಅವ್ರು ಯೇಸು ಸ್ವಾಮಿ ದೇವರು ಇವ್ರ ಮೂಲಕವಾಗಿ ರಕ್ಷಣೆ ಇದೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲಲ್ಲ. ಅದಕ್ಕಾಗಿ ಇವರೇನು ಅಂದ್ಕೊಂಡ್ರಂದರೆ ಇವರೇನು ಮತ ಪ್ರಚಾರ ಮಾಡ್ತಿದ್ದಂಗಿದ್ದಾರೆ ಅಂಥೇಳಿ ಆ ವರ್ಷದಲ್ಲಿ 2002ರಲ್ಲಿ ಅಂದ್ಕೊಳ್ತೇನೆ, ದಹಿಂಚು ಅಗ್ನಿ ಥಾಮಸ್ ಅಂತೇಳಿ ಬರಿದ್ದಾರೆ ರಾಜಮಂಡ್ರಿಯಲ್ಲಿ. ಅವರು ಒಳ್ಳೆ ಸೇವೆ ಇವತ್ತಿಗೆ ಕೂಡ. ಅವರು ಬಂದು ಒಂದು ಸುವಾರ್ತೆ ಕೂಟ ಏರ್ಪಾಟ್ ಮಾಡಿದರೆ ಯೇಸು ಸ್ವಾಮಿ ಅಂತ ಗೊತ್ತಿಲ್ಲದ ಊರಲ್ಲಿ ಒಂದು 2,000 ಜನ ಬಂದ್ಬಿಟ್ರು. ಯೇಸು ಸ್ವಾಮಿ ಅಂತ ಗೊತ್ತಿಲ್ಲದ ಪ್ರಾಂತದಲ್ಲಿ 2,000 ಜನ ಬಂದರು. ಅನೇಕ ಅದ್ಭುತಗಳು ನಡೆದು, ಕುರುಡರು ನೋಡಿದರು, ಕುಂಟರು ನಡೆದರು, ಮಾತಿಲ್ಲದವ್ರು ಮಾತಾಡಿದರು, ಎಲ್ಲ ಅದ್ಭುತಗಳು ಕಣ್ಮುಂದೆ ನೋಡಿಬಿಟ್ಟು ಊರಿನ ಜನ ಎಲ್ಲ ಏನು ಮಾಡಿಬಿಟ್ರು ಅಂತಂದರೆ, ಓ ಇವರು ಈ ಜನರನ್ನೆಲ್ಲ ಕ್ರೈಸ್ತರನ್ನಾಗಿ ಮಾರ್ಪಡಿಸ್ತಾರೇನಂತ ಈ ರೀತಿಯಾಗಿ ಒಂಥರ ಭಯ ಅವರಲ್ಲಿ ಹುಟ್ಟುಬಿಡ್ತು. ಆಮೇಲೆ ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲೆಲ್ಲಿ ನಮಗೆ ಬ್ರೇಕ್ ಹಾಕಲಿಕ್ಕೆ ಅವ್ರು ಪ್ರಾರಂಭ ಮಾಡಿದ್ರು. ಆದರೆ ಯಾವ ರೀತಿ ಆಗಿಬಿಡುತ್ತಂದರೆ, ಆ ಊರಿನ ಜನರೆಲ್ಲರೂ ಸೇರಿ 2004ರಲ್ಲಿ ಒಂದು ಪ್ರೇಯರ್ ಮತ್ತೆ ಅವ್ರನ್ನೇ ಕರೆಸಿದ್ವಿ, ಥಾಮಸ್ ಅವ್ರನ್ನೇ ಕರೆಸಿದ್ವಿ. ಅವಾಗ ನಾನು 40 ಡೇಸ್ ಫಾಸ್ಟಿಂಗಲ್ಲಿ 3ನೇ ದಿನ ಲಾಸ್ಟ್ 3 ಡೇಸ್ ಮೀಟಿಂಗ್ ಅದು. ಆ ಮೀಟಿಂಗ್ ಮಾಡುವಾಗ ಆ ಊರಿನ ಜನರಲ್ಲಿ ಕೆಲವರು ಒಂದು ಪಂಗಡದವರು ಬಂದು, ಎಲ್ಲಾದರೂ ಮೀಟಿಂಗ್ ಮಾಡ್ತೀವಿ ಅಲ್ಲಿ ಒಂದು 100 ಜನ ಯವನಸ್ಥರು ಕೂತ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರು ಹೇಳ್ತಾ ಇದ್ದಾರೆ, ನಿಮಗೆ ಅವ್ರ ಭಾಷೆಯಲ್ಲಿ, ನಿಮಗೆ ದಮ್ಮಿದ್ರೆ ನೀವು ಇಲ್ಲಿ ಕೂಟ ನಡೆಸ್ರಿ, ನಾವು ಇಲ್ಲಿ ಪೂಜೆ ಮಾಡ್ತೀವಿ ಅಂಥೇಳಿ ಅಲ್ಲಿವರೆಗೂ ಸುಮಾರು ಒಂದು 40,000 ಖರ್ಚಾಗ್ಬಿಡ್ತು ಆ ಮೀಟಿಂಗ್ಗೆ. ಎಲ್ಲ ಕರಪತ್ರಗಳಾಗಲಿ, ವಾಲ್ ಪೋಸ್ಟರ್ಗಳಾಗಲಿ ಎಲ್ಲ ಹಂಚಿಬಿಟ್ಟಿದ್ದೀವಿ. ಎಲ್ಲ ಜನರು ಬರಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ಅವತ್ತು ಈವ್ನಿಂಗ್ ಮೀಟಿಂಗ್ ಅದು ಅಷ್ಟೇ. ಅವರು ಎಲ್ಲರೂ ಸೇರಿ ಅಲ್ಲಿ ಅವರು ಪೂಜೆ ನಡೆಸ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡಿದರೆ ಪೊಲೀಸರು ಅಂತಿದ್ದಾರೆ, ನಾವು ಏನು ಮಾಡೋಕ್ಕಾಗಲ್ಲ, ನೀವು ಈ ಥರ ಮಾಡಬೇಡ್ರಿ ಇಲ್ಲಿ ಅಂತೇಳಿ ಅವರು ಕೈ ಎತ್ತಿಬಿಟ್ರು. MLA ಹತ್ರ ಹೋದ್ರು ನಮ್ಮವರು. MLA ಅವರು ಫೋನ್ ಮಾಡಿ ಅವರು ಅಂತಂದರು, ಇಲ್ಲ ನೀವು ನಡೆಸ್ಬೇಡ್ರಿ ಎಲ್ಲ ಅಲ್ಲಿ, ಸರಿ ಇನ್ನು ಅಂಥೇಳಿ. ಅಷ್ಟರೊಳಗಡೆ ಏನಾಗ್ಬಿಡುತ್ತೆ ಅಂದರೆ ಇದು ಗದ್ದಲಾಗ್ಬಿಡ್ತು. ಊರಿನ ಜನ ಎಲ್ಲರಿಗೂ ಮನೆಗೆ ಗೊತ್ತಾಗ್ಬಿಡ್ತು, ಈ ಥರ ಅಂತೆ ಅವ್ರು ಮೀಟಿಂಗ್ ಮಾಡ್ತಾಯಿದ್ರೆ ಈ ಥರ ಒಂದು 100 ಜನ ಯವನಸ್ಥರು ಹೋಗಿ ಅದನ್ನು ತಡೆದಿದ್ದಾರಂತೆ ಅಂತಂದರೆ, ಯಾರು ಅಂತಂದರೆ, ಯಾರೋ ಡೇವಿಡ್ ಬಕ್ಷರ್ ಮುಸ್ಲಿಮ್ನಿಂದ ರಕ್ಷಣೆ ಹೊಂದಿದವನು ಈ ಥರ ಅಂತಾನೆ. ಏನಾಗ್ಬಿಡುತ್ತಂದರೆ ಅಷ್ಟೇ, ಮುಸ್ಲಿಮು ಅಂತ ಗೊತ್ತಾದ ಮೇಲೆ ಮುಸ್ಲಿಂ ಜನ ಈ ಕಡೆ ಇವರು ಎಲ್ಲರೂ ಕರ್ಕೊಂಡು ಬರ್ರಿ, ಅವನ್ನ ಎಲ್ಲಿದ್ದಾರೆ ಕರ್ಕೊಂಡು ಬರ್ರಿ ಅಂಥೇಳಿ ಈ ಕಡೆಯವರಾಗಲಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತಂದರೆ,
ಈ ಕಡೆ ಮುಸ್ಲಿಮರು ಅಂತಿದ್ದಾರೆ, ಅವನ್ನ ಹೇಗಾದ್ರೂ ಮಾಡಿ ಹಿಡ್ಕೊಂಡು ಬರ್ರಿ, ಕರ್ಕೊಂಡು ಬರ್ರಿ, ಮಾತಾಡ್ಬೇಕು ಯಾವ ರೀತಿಯಾಗಿ ನಮ್ಮ ಜಾತಿ ಬಿಟ್ಟು ಹೋಗಿದೆ ಅಂತ. ಇವರು ಈ ಥರ ಪ್ರಾರ್ಥನೆಗಳು, ಈ ಕೂಟಗಳು ನಡೆಸ್ತಿದ್ದಾರಂತೆ. ಇವರು ಎಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬಂದುಬಿಟ್ರೆ ಇವತ್ತು ಅವನು ಸಾಯಿಸಿಬಿಡೋಣ ಅಂತೇಳಿ. ಸಾಯಿಸಿಬಿಡೋಣ ಅಂಥೇಳಿ ಯಾವಾಗಾದರೂ ಅವ್ರು ಅಂದ್ಕೊಂಡ್ರು. ಈ ವಿಷಯ ನಮ್ಮ ವಿಶ್ವಾಸಿಗಳಿಗೆ ಗೊತ್ತಾಗಿ ಅವ್ರೇನು ಮಾಡಿಬಿಟ್ರು, ಇವತ್ತು ಖಂಡಿತ ಪಾಸ್ಟರ್ ಸಾಯಿಸಿಬಿಡ್ತಾರೆ ಅಂತೇಳಿ ಒಂದು ಕಾರ್ ತೊಗೊಂಡು ನನ್ನ ರಹಸ್ಯವಾಗಿ ಇಲ್ಲಿಂದ ತಪ್ಪಿಸ್ಲಿಕ್ಕೆ ಅವ್ರು ಪ್ರಯತ್ನ ಮಾಡಿದರು. ನಾನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದರೆ ಅವ್ರಿಗೆ ಗೊತ್ತಾಗ್ಬಿಡ್ತು ನಾನು ಹೋಗ್ತಾ ಇದ್ದೀನಿ ಅಂತೇಳಿ. ಹಿಂಗೆ ಕಾರ್ ಹತ್ತಿ ಮೂವ್ ಆಯಿತು. ಫಸ್ಟ್ರೆ ಸುಮಾರು ಒಂದು 10-15 ಜನ, 15 ಬೈಕ್ ನಮ್ಮನ್ನ 25 ಕಿಲೋಮೀಟ್ರ್ವರೆಗೂ ಓಡಿಸಿದ್ದಾರೆ ನಾನು ಹಿಡ್ಕೋಬೇಕಂತೇಳಿ. ಆವತ್ತು ಸಿಕ್ಕಿದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ. ದೇವ್ರ ಕೃಪೆ ಅವತ್ತು ತಪ್ಪಿಸಿದ್ರು ದೇವರು. ಅಲ್ಲಿಂದ ಓಡಿಸಿದ್ದಾರೆ. ತಿಂತಿಣಿ ಅಂತೇಳಿ ಒಂದು ಪ್ರಾಂತ ಇದೆ ನಮ್ಮ ಹುಣಸಿಗೆ ಒಂದು 20 ಕಿಲೋಮೀಟ್ರ್ ದೂರ. ಅಲ್ಲಿವರೆಗೂ ಇವನು ಸ್ಪೀಡಾಗಿ ಓಡಿಸ್ತಾ ಇದ್ದಾನೆ ಕಾರಲ್ಲಿ ನಾನಿದ್ದೀನಿ, ನನ್ನ ಜೊತೆಯಲ್ಲಿ ನನ್ನ ವೈಫ್ ಇದ್ದಾರೆ, ಅವಾಗ ಪ್ರೆಗ್ನೆಂಟ್, ಆಮೇಲೆ ಪಾಸ್ಟರ್ ಇದ್ದಾರೆ, ಆಮೇಲೆ ಒಬ್ಬ ವಿಶ್ವಾಸ ಇದ್ದಾರೆ. ನಮ್ಮನ್ನ ಎಲ್ಲಿವರೆಗೂ ಓಡಿಸಿದ್ದಾರೆ ಅಂತಂದರೆ 20-25 ಕಿಲೋಮೀಟ್ರ್ವರೆಗೂ ಅವರು ಹೇಗಾದರೂ ನಾನು ಹಿಡ್ಕೋಬೇಕು, ಹೊಡಿಬೇಕಂತೇಳಿ ನೋಡಿದ್ದಾರೆ, ಸಾಯಿಸ್ಬೇಕಂತ ನೋಡಿದೆ. ಅದೇ ದೇವ್ರ ಕೃಪೆಯಿಂದ ನಾ 25 ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿ ಪೊಲೀಸರಿದ್ದರು. ಅವ್ರ ಹತ್ರ ಹೋಗಿ ನಿಂತ್ಕೊಂಡ್ಬಿಟ್ವಿ ನಾವು. ಅವರು ಏನು ಮಾಡಿದೆ, ಅವರು ವಾಪಸ್ ಹೋದ್ಮೇಲೆ ಸುಮಾರು ಒಂದು 2-3 ತಾಸು ಆಮೇಲೆ ನಾವು ರಾಯಚೂರು ಅಂತೇಳಿ ಒಂದು ಪ್ರಾಂತ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಹೋಗಿ ನಾನು 40 ಡೇಸ್ ಫಾಸ್ಟಿಂಗ್ ಇದ್ದೆ. ಅವಾಗ ನಾನು ಅಲ್ಲಿ ಮುಗಿಸಿದ ಮೇಲೆ ನನಗೆ ಗೊತ್ತಾಗ್ಬಿಡುತ್ತೆ ಏನಂತಂದರೆ, ಆಯ್ತು ಸೇವೆ ಕ್ಲೋಸ್, ಮುಗೀತು. ಇಷ್ಟು ವರ್ಷ ಪ್ರಾರ್ಥನೆ ಮೂಲಕವಾಗಿ ಇಷ್ಟು ವರ್ಷ ಎಷ್ಟೋ ಕಷ್ಟಪಟ್ಟು ಅಲ್ಲಿ ಸೇವೆ ಮಾಡಿದ್ವಿ, ಎಲ್ಲ ಹೋಗ್ಬಿಡ್ತು. ನಾನು ಕೂಡ ದೇವ್ರ ಹತ್ರ ಅವತ್ತು ನಾನು ಮುಗಿಸುವಾಗ ಪ್ರಾರ್ಥನೆ ಮಾಡಿದ, ಸ್ವಾಮಿ ಇನ್ನು ಇವತ್ತಿಗೆ ಅಲ್ಲಿ ಆ ಸ್ಥಳದಲ್ಲಿ ನನ್ನ ಋಣ ತೀರೋಗ್ಬಿಡ್ತು, ನನ್ನ ಸೇವೆ ಮುಗೀತು ಅಲ್ಲಿಂದ. ನೀನು ಎಲ್ಲಿಯಾದರೂ ಸೇವೆ ತೋರಿಸಪ್ಪ, ಬೇರೆ ಕಡೆ ಹೋಗಿ ಸೇವೆ ಮಾಡ್ತೀನಿ ಅಂಥೇಳಿ ಪ್ರಾರ್ಥನೆ ಮಾಡಿದೆ. 15 ದಿವಸದಲ್ಲಿ ಆದಮೇಲೆ ದೇವರ ಒಂದು ಸ್ವರ ನನಗೆ ಕೇಳಿದೆ ಪ್ರೇಯರಲ್ಲಿರುವಾಗ, ನೀನು ಮತ್ತೆ ಅಲ್ಲಿಗೆ ಹೋಗು ಅಂತೇಳಿ. ಅಲ್ಲಿಗೆ ಹೋಗು ನೀನು. ನಿಜವಾಗ್ಲೂ ಅವತ್ತು ನನಗೆ ಎಷ್ಟು ಭಯ ಆಯಿತು ಅಂತಂದರೆ, ಆಲ್ರೆಡಿ ಅವರು ನನ್ನ ಓಡಿಸಿದ್ದಾರೆ ಅಲ್ಲಿಂದ, ಸಿಕ್ಕರೆ ನನಗೆ ಉಳಿಸ್ತಾ ಇರಲಿಲ್ಲ. ಅಂಥದ್ರಲ್ಲಿ ದೇವ್ರು ಹೇಳ್ತಾನೆ ನೀನು ಅಲ್ಲಿಗೆ ಹೋಗು ಅಂತೇಳಿ. ನಾನು ಹೇಳಿದೆ, ಸ್ವಾಮಿ ನನಗೆ ಹೋಗೋಕ್ಕಾಗಲಿ, ಯಾಕಂದರೆ ಅಷ್ಟೊತ್ತಿಗೆ ಸಭೆ ಚೆದರೋಗ್ಬಿಡ್ತು, ಜನ ಭಯಪಟ್ಬಿಟ್ಟಿದ್ದಾರೆ. ನಾನು ಹೋಗಿ ಪ್ರಾರಂಭ ಮಾಡಿದ್ರು ಯಾರು ಬರಲ್ಲ. ಇನ್ನೂ ಹೋಗಿ ಮತ್ತೆ ಅಲ್ಲಿ ಏನು ಸೇವೆ ಮಾಡ್ತೀವಿ ಸ್ವಾಮಿ ಅಂತೇಳಿ ದೇವ್ರು ಹೇಳ್ತಾನೆ, ನೀನು ಹೋಗಿ ಅಲ್ಲಿಗೆ, ನಾನಿದ್ದೀನಿ ನಿನ್ನ ಜೊತೆ, ನಾನು ನಡೆಸ್ತೀನಿ ಅಂತೇಳಿದ್ದು. ಒಂದು ರಾತ್ರಿ ಹೋದೆ. ಬೆಳಗ್ಗೆ ಧೈರ್ಯ ತಂದುಕೊಂಡೆ, ಸತ್ರ ದೇವ್ರಿಗಾಗಿ ಸಾಯೋಣ, ಯಾರು ಏನು ಮಾಡಿದ್ರು ಪರವಾಗಿಲ್ಲ. ಈ ಊರಲ್ಲಿ ದೇವರ ಸಭೆ ಕಟ್ಟಲ್ಪಡಬೇಕು, ಈ ಊರಲ್ಲಿ ಯೇಸು ಸ್ವಾಮಿ ಧ್ವಜವು ಹಾರಲ್ಪಡಬೇಕು, ಇದೊಂದೇ ಧ್ಯೇಯ. ಧೈರ್ಯದಿಂದ ಹೋಗಿ ಒಬ್ಬ ಬ್ರದರ್ನ ಕರ್ಕೊಂಡು ನಾನು ಹೋದೆ. ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಒಂದು ಬೇಕ್ರಿಯಲ್ಲಿ ಒಂದು ಕೇಕ್ ತಿಂದು ಹಿಂಗೆ ಬರ್ತಾಯಿದ್ದೀವಿ. ಅಷ್ಟರೊಳಗಡೆ ನನ್ನ ನೋಡಿಬಿಟ್ರು. ನೋಡಿ ಅವ್ರವ್ರು ಫೋನ್ ಮಾಡಿ ಕರೆದುಬಿಟ್ರು, ಇಗೋ ಬಂದಾನ ಅವನು ಬರ್ರಿ ಅಂಥೇಳಿ ಫೋನ್ ಮಾಡಿ ಎಲ್ಲರೂ ಸೇರಿಬಿಟ್ರು. ಫಸ್ಟ್ ಒಂದು ಪಂಗಡದವರು ಎಲ್ಲರೂ ಸೇರಿಬಿಟ್ರು. ನನಗೂ ಗೊತ್ತಾಗ್ಬಿಡ್ತು ಇವರೆಲ್ಲರೂ ರೆಡಿ ಆಗಿಬಿಟ್ಟಿದ್ದಾರೆ ಅಂಥೇಳಿ ಆ ಬೇಕ್ರಿಯಿಂದ ರೋಡಿನ ಮೇಲೆ ಬಂದೆ. ಅಲ್ಲಿ ದೇವ್ರು ಮಾಡಿದ ಒಂದು ಅದ್ಭುತ ನೋಡ್ರಿ. ಒಂದು ಕಲೆಕ್ಟರ್ ವ್ಯಾನ್ ಒಂದು ಬರ್ತಾಯಿದೆ, DC ಬರ್ತಾಯಿದೆ. ಸ್ಪೀಡಾಗಿ ಬರ್ತಾಯಿದ್ದಾನೆ. ಒಂದು ಚಿಕ್ಕ ಮಗ ಅಡ್ಡ ಹೋಗ್ಬಿಟ್ಟಾನೆ. ಅಡ್ಡ ಹೋದ್ರೆ ಸ್ಪೀಡಲ್ಲಿ ಬಂದು ಬ್ರೇಕ್ ಹಾಕಿ ಹೊಡೆದ್ಬಿಟ್ಟಿದ್ದಾನೆ ಆ ಮಗುನ. ಅದು ಮೇಲೆ ಹಾರಿ ಕೆಳಗಡೆ ಬಿದ್ದುಬಿಡ್ತು. ಈ ನನ್ನ ಕಡೆ ಬರೋ ಜನ ಎಲ್ಲರೂ ಆ ಕಡೆ ಹೋಗ್ಬಿಟ್ರಿ. ನನ್ನ ಆವರಿಸ್ಬೇಕು, ನಾನು ಹೊಡಿಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ನನ್ನ ಕಡೆ ಬರೋರೆಲ್ಲ ಆ ಕಡೆ ಹೋಗಿ ನೋಡೋಷ್ಟೇ ಅಲ್ಲ, ಆ ಮಗು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿದೆ. ಅವಾಗ ಇವರೆಲ್ಲ ಏನು ಮಾಡಿಬಿಟ್ರು ಅಂತಂದರೆ, ಕೋಪ ಬಂದು ಆ ಚಪ್ಪಲಿ ತೊಗೊಂಡು ಕಲೆಕ್ಟರ್ನ ಹೊಡೆದ್ಬಿಟ್ಟಿದ್ದಾರೆ. ಹೊಡೆದ ತಕ್ಷಣ ಹೊಡೆದಿದ್ದಾರೆ. ಆಮೇಲೆ ಕಲೆಕ್ಟರ್ ವ್ಯಾನು ಉಲ್ಟಾ ಹಾಕಿ ಅದ್ರ ಮೇಲೆ ಪೆಟ್ರೋಲ್ ಎಲ್ಲ ಹಾಕಿ ಗಾಲಿ ಎಲ್ಲ ಬಿಚ್ಚಿಬಿಟ್ಟು
ದೊಡ್ಡ ದೊಡ್ಡ ಕಲ್ಲುಗಳು ಎತ್ತಾಕಿ ಸುಡುವಷ್ಟರೊಳಗಡೆ ಎಲ್ಲ ಪೊಲೀಸ್ ವ್ಯಾನ್ ಬಂದುಬಿಡ್ತು. ಆ ಮಧ್ಯದಲ್ಲಿ ನಾವು ತಪ್ಪಿಸ್ಕೊಂಡು ಹೋಗ್ಬಿಟ್ವಿ. ನಡೆದ ವಿಷಯ ಏನಂದರೆ, ಆ ರೋಡಿನ ಪಕ್ಕದಲ್ಲೇ ಒಂದು ನ್ಯೂಸ್ ಒಂದು ಸ್ಟುಡಿಯೋ ಇದೆ. ಅವನೇನು ಮಾಡಿದ್ದಾನೆ, ಆ ಮೇಲಿಂದ ಎಲ್ಲ ವೀಡಿಯೋ ತೆಗೆದುಬಿಟ್ಟಿದ್ದಾನೆ. ಏನೇನು ನಡೆದಿದೆ ಎಲ್ಲ ವೀಡಿಯೋ ತೆಗೆದಿದ್ದಾನೆ. ಹೋಗಿ ಮಗು ಸತ್ತಿದೆ ಅಂತೇಳಿ ನೋಡಿದ, ಅದು ಪ್ರಜ್ಞೆ ತಪ್ಪಿದೆ, ಜನ ನೆನ್ಕೊಂಡ್ರೆ ಸತ್ತೋಗ್ಬಿಟ್ಟಿದ್ದಾನೆ, ಆ ಮಗು ಸತ್ತೋಗ್ಬಿಟ್ಟಿದೆ ಅಂಥೇಳಿ ಆ DC ಹೊಡೆದುಬಿಟ್ಟಿದ್ದಾರೆ, ಚಪ್ಪಲಿಲೆ ಹೊಡೆದುಬಿಟ್ಟಿದ್ದಾರೆ. ಅವಾಗ ಇವರು ಹೋಗಿ ಬಿಜಾಪುರಿಗೆ ಹೋಗಿ ತೋರಿಸ್ಕೊಂಡು ಬಂದರೆ ಮಗು ಚೆನ್ನಾಗಿದೆ. ತಂದೆ ತಾಯಿಗಳು ಒಪ್ಪಿಸಿದ ಮೇಲೆ ಈ ನ್ಯೂಸ್ ಅವನು ತೆಗೆದು ವೀಡಿಯೋ ತೆಗೆದು ನೋಡಿದರೆ, ಈ ಯಾರ್ಯಾರಾದರೂ ನಾನು ಹೊಡಿಬೇಕು ಅಂತೇಳಿ ಬಂದಿದ್ದಾರೋ ಅವರೆಲ್ಲರೂ ಅದರಲ್ಲಿದ್ದಾರೆ. ಅದ್ಭುತ ನೋಡಿ, ನನ್ನ ಹೊಡಿಬೇಕಂತ ಬಂದ ಒಂದು ಪಂಗಡ, ಅದು ಗುಂಪು ಟೋಟಲ್ ಅದರಲ್ಲಿದೆ. ದೇವ್ರು ಮಾಡಿದ ಅದ್ಭುತ ಎಷ್ಟು ದೊಡ್ಡದಂತಾರೆ, ನಾನು ಬಂದು ಆ ಊರಲ್ಲಿ ಕಾಲು ಇಡಲಿಕ್ಕೆ, ನನ್ನ ಹೊಡಿಬೇಕು, ನನ್ನ ಸಾಯಿಸಬೇಕು ಅನ್ನೋಂಥ 80 ಜನ ಊರು ಬಿಟ್ಟು ರಾತ್ರಿ ಓಡೋಗ್ಬಿಟ್ಟಿದ್ದಾರೆ. ಯಾಕಂತಂದರೆ ಈ ಕೇಸಲ್ಲಿ ಅವರೆಲ್ಲ ಸಿಕ್ಕಾಕ್ಕೊಂಡಿದ್ದಾರೆ. ಟೋಟಲ್ ಲಿಸ್ಟ್ ಬಂದುಬಿಡ್ತು. ಆ್ಯಕ್ಚುಲಿ ನನ್ನ ಹೊಡಿಬೇಕಂತೇಳಿ ಇಲ್ಲಿ ಬರೋರು ಆ ಕಡೆ ಡೈವರ್ಟ್ ಆದ್ರು. ಅವರು ಊರು ಬಿಟ್ಟು ಓಡಿ ಹೋದರು. ನಾನು ಅಲ್ಲಿ ಸ್ಟ್ಯಾಂಡ್ ಆಗಲಿಕ್ಕೆ ದೇವರು ಸಹಾಯ ಮಾಡಿದರು. ಅಂಥ ಪರಿಸ್ಥಿತಿಯಿಂದ ದೇವರು ತಪ್ಪಿಸಿ 2011ವರೆಗೂ ಅವರು ನನ್ನ ಪೀಡಿಸಿದರು. ಅಲ್ಲಿ ನಾನು ಉಳಿಸ್ಬಾರ್ದು, ಅಲ್ಲಿ ಇರಿಸ್ಬಾರ್ದು ಅಂಥೇಳಿ ನನ್ನ ಹೇಗಾದರೂ ಅಲ್ಲಿ ಕಳಿಸ್ಬೇಕಂತೇಳಿ ಅವ್ರು ಎಷ್ಟೋ ಪ್ರಯತ್ನ ಮಾಡಿದರು. ಬಟ್ ದೇವರ ಕೃಪೆ ಏನಂತಂದರೆ, ಅಲ್ಲೇ ಒಂದು 10 ಗುಂಟೆ ಜಾಗ ತಗೊಂಡು ಚರ್ಚು ಕಟ್ಟಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನನ್ನ ಹೇಗಾದರೂ ಮಾಡಿ ಇವನ್ನ ಉಳಿಸ್ಬಾರ್ದು ಅಂತ ಅಂದ್ಕೊಂಡ ವ್ಯಕ್ತಿ ಆ ಚರ್ಚ್ ಕಟ್ಟಲಿಕ್ಕೆ ಸಹಾಯ ಮಾಡಿದರು. ದೇವರು ಆ ರೀತಿಯಾಗಿ ಸೇವೆ ಬಲಗೊಳಿಸ್ತಾ ಅಲ್ಲಿಂದ ಒಂದು 8 ಜನ ಸೇವಕರೆದ್ದು ಹೊರಗಡೆ ಹೋಗಿ ಆ ಪ್ರಾಂತದಿಂದ ಸುತ್ತಮುತ್ತ ಸೇವೆ ಮಾಡ್ತಾಯಿದ್ದಾರೆ. ಶಾಪೂರು, ಯಾದಗಿರಿ, ಕವಿತಾಳು, ಲಿಂಗ್ಸ್ಕೂರು, ಒಬ್ಬರು ದಾವಣಗೆರೆ, ಒಬ್ಬರು ತಿರುಪತಿ, ಈ ರೀತಿಯಾಗಿ ಅನೇಕ ಕಡೆಗಳ ಹೋಗಿ ಸೇವೆಯಲ್ಲಿದ್ದಾರೆ ಇವತ್ತು. ಅಲ್ಲಿಂದನೇ ಸಭೆ ಮೂಲಕವಾಗಿ ದೇವರು ಒಂದು ಸುವಾರ್ತೆಗಾಗಿ ಸಪೋರ್ಟಾಗಿ ಅವರು ನಿಂತರು. ಆಮೇಲೆ ಇವತ್ತು ದೇವರಲ್ಲಿ ಅದ್ಭುತವಾದ ಸೇವೆ ನಡೆಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹೀಗೆ ನೀವು ದೇವರ ಸೇವೆಯಲ್ಲಿ ದರ್ಶನ ಕೊಟ್ಟ ಪ್ರಕಾರವಾಗಿ ಆ ಪ್ರಾಂತ್ಯದಲ್ಲಿ ನೀವು ಸೇವೆ ಸ್ಟಾರ್ಟ್ ಮಾಡಿದರು. ಈಗ ನೀವು ಆ ನಂತರ ನಿಮ್ಮ ಮನೆಗೆ ಹೊರಗೆ ಬಂದ ನಂತರ ನಿಮ್ಮ ಮನೆಯ ಕಡೆಗೆ ಹೋಗಿದ್ದೀರಾ ಇಲ್ವಾ? ಅಷ್ಟೇ ಒಳ್ಳೆ ಪ್ರಶ್ನೆ ಕೇಳಿದೆ ನಿಜವಾಗ್ಲೂ. ಆ್ಯಕ್ಚುಲಿ ಅದು ನಾನು ಮರ್ತಿದ್ದೆ. ಬಟ್ ಸೇವೆ ನನ್ನ ದೇವರು ಯಾವಾಗಾದರೂ ಅಭಿವೃದ್ಧಿಪಡಿಸಿದರು. ಸುಮಾರು ಒಂದು 5 ವರ್ಷ ಆದಮೇಲೆ 5-6 ವರ್ಷ ಆದಮೇಲೆ ಅಂದ್ಕೊಳ್ರಿ, ಆವಾಗ ನಾನು ಮನೆಗೆ ಹೋದೆ. ಒಂದು ಅದ್ಭುತ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ದೇವರು ನನಗೆ ಅಷ್ಟೊತ್ತಿಗಳಿಗೆ ಒಂದು ಕಾರ್ ಕೊಟ್ಟರು, ಒಂದು ಇಂಡಿಕಾ ಕಾರ್ ಕೊಟ್ಟರು. ಇಂಡಿಕಾ ಕಾರ್ ತಗೊಂಡು ನಾನು ಆ ಊರಿಗೆ ಹೋದೆ, ನಮ್ಮ ಊರಿಗೆ ಹೋದೆ. ನಮ್ಮ ಊರಲ್ಲಿ ಹೋದ ತಕ್ಷಣ ಏನು ನಡೆದ ಅದ್ಭುತ ಏನಂದರೆ, ನಾನು ಹೇಳಿದ್ನಲ್ಲ ಕಟ್ಟೆ ಅಂತ ಹೇಳಿದ್ನಲ್ಲ, ಅಲ್ಲಿ ಹೋದ್ಮೇಲೆ ನಾನು ಆ ಕಾರ್ ಡೋರ್ ಹಿಂಗೆ ತೆರೆದು ಹಿಂಗೆ ಇಳಿತಾ ಇದ್ದೀನಿ. ಒಂದು ಕಾಲದಲ್ಲಿ ನನ್ನ ಕಾಲರ್ ಹಿಡಿದು ದೌಡೆ ಮೇಲೆ ಹೊಡೆದು ನಾನು ಗಟ್ಟಿಯಾಗಿ ಕೂಗ್ತಾ ಇದ್ದೆ, ಅಮ್ಮ ಹಸಿವಾಗ್ತಿದೆ ಊಟ ಕೊಡ್ರಿ ಅಂತ ಹೇಳಿ ನಾನು ಕೇಳುವಾಗ ಒಬ್ಬರು ಬಂದು ಹೊಡೆದ್ರು ನೋಡ್ರಿ. ನೀನು ಇಷ್ಟು ದೊಡ್ಡ ಕತ್ತಿಯಾಗಿದೆಯಾ, ಭಿಕ್ಷೆ ಬೇಡ್ತೀಯ ನೀನು, ಕಳ್ಳ, ಹೋಗು ಅಂಥೇಳಿ ಬಾಯಿಗೆ ಬಂದಂಗೆ ಹೊಲಸು ಮಾತಿಂದ ಬೈದು ದೌಡೆ ಮೇಲೆ ನನ್ನ ಕೆನ್ನೆಗಳ ಮೇಲೆ ಹೊಡೆದು, ನನ್ನ ತಲೆ ಮೇಲೆ ಹೊಡೆದು, ನನ್ನ ಕಾಲ ಹಿಡಿದು ಎಳೆದಾಡಿದ ವ್ಯಕ್ತಿ ಕಾರ್ ತೆಗೆದು ಇಳಿಯುವಾಗ ನನಗೆ ಎದುರಿಗೆ ಬಂದ. ನನ್ನ ನೋಡಿ ಶಾಕಾಗಿ ಹತ್ತಿರ ಬಂದು ಜನ ಎಲ್ಲ ಬಂದು ಸೇರಿಬಿಟ್ರು. ನನ್ನ ಹೆಸರು ಆ್ಯಕ್ಚುಲಿ ಆ ಊರಲ್ಲಿ ರಾಜ ಅಂತೇಳಿ ಕರೀತಾಯಿದ್ರು. ರಾಜ ಬಂದಾನ ಬರ್ರಿ ಅಂತೇಳಿ ಎಲ್ಲರೂ ಬಂದರು. ಆ ವ್ಯಕ್ತಿ ಏನಂತಂದ್ರೆ,
ನಾನು ಯಾರಿಗೂ ಸುವಾರ್ತೆ ಹೇಳಿಲ್ಲ, ನಾನು ಯಾರಿಗೂ ಯೇಸು ಸ್ವಾಮಿ ಬಗ್ಗೆ ಹೇಳಿಲ್ಲ. ಜಸ್ಟ್ ಕಾರಿಂದ ಇಳಿತಾ ಇದ್ದೀನಿ, ಆತನೇ ಬಂದು ಹೇಳ್ತಾನೆ, ನಿಜನಪ್ಪ ನಿನ್ನ ಬಗ್ಗೆ ನಾವು ಇದ್ರೋಗಿ ಕೇಳಿದ್ದೀವಿ, ನೀನು ಯೇಸು ಸ್ವಾಮಿ ನಂಬಿದಿ ಅಂತಲ್ಲ, ಯೇಸು ಸ್ವಾಮಿ ಸೇವೆ ಮಾಡ್ತಿದ್ದಿ ಅಂತಲ್ಲ, ನಿಜವಾಗಲೂ ನೀನು ನಂಬಿದ ದೇವರು ದೊಡ್ಡವನಪ್ಪ, ನೀನು ನಂಬಿದ ದೇವರು ಸತ್ಯವಂತನು. ಅವ್ರ ಬಾಯಿಂದ ಅವರೇ ಹೇಳೋಕ್ಕೆ ಪ್ರಾರಂಭ ಮಾಡಿದರು. ನಾನು ಹೇಳಿದೆ, ಹೌದು, ಯೇಸು ಸ್ವಾಮಿ ನನಗೆ ಜೀವಿತ ಕೊಟ್ಟರು. ನಾನು ಏನಾದರೂ ನನ್ನ ಜೀವಿತದಲ್ಲಿ ಕಳ್ಕೊಂಡಿದ್ದೀನೋ ಆ ಪ್ರೀತಿ ತಿರುಗಿ ನನಗೆ ಕೊಟ್ಟರು. ಭೂಮಿ ಮೇಲೆ ದೇವರು ಅಂತೇಳಿದರೆ ಅದು ಯೇಸು ಸ್ವಾಮಿನೇ. ಆತನಲ್ಲಿರುವ ಪ್ರೀತಿ ಪ್ರಪಂಚದಲ್ಲಿ ಯಾರಲ್ಲಿಲ್ಲ. ಅವತ್ತು ಸುವಾರ್ತೆ ಹೇಳೋಕ್ಕೆ ದೇವರು ಅವಕಾಶ ಕೊಟ್ಟರು. ನಾನು ಯಾಕೆ ಈ ಮಾತು ಹೇಳ್ತಂದರೆ, ನನ್ನ ಜೀವಿತದಲ್ಲಿ ಅವ್ರು ನೋಡಿದ್ದಾರೆ ಎಲ್ಲ. ಆಮೇಲೆ ನಮ್ಮ ಮಾವರ ಮನೆಗೆ ನಾನು ಹೋದೆ. ಅಲ್ಲಿವರೆಗೂ ಭಯಪಡ್ತಿದ್ದೆ, ಆದರೆ ಈಗ ಭಯ ಇಲ್ಲ. ಯಾಕಂದ್ರೆ ದೇವರು ನನ್ನ ಆಶೀರ್ವಾದ ಮಾಡಿದ್ದಾರೆ. ಹೋಗಿ ಹೇಳಿದೆ, ಯೇಸು ಸ್ವಾಮಿ ನಂಬಿರಿ, ನೀವು ಯೇಸು ಸ್ವಾಮಿ ನಂಬಿಕೊಂಡ್ರೆ ನನ್ನ ಜೀವಿತ ನೋಡ್ರಿ ಯಾವ ರೀತಿಯಾಗಿ ದೇವರು ನನ್ನ ಆಶೀರ್ವಾದ ಮಾಡಿದ್ದಾರೆ. ನಿಮ್ಮನ್ನು ಆಶೀರ್ವಾದ ಕೇವಲ ಭೂಮಿ ಮೇಲೆ ಆಸ್ತಿ ಐಶ್ವರ್ಯ ಬೆಳ್ಳಿ ಬಂಗಾರ ಕೊಡ್ತಾನಂತ ಹೇಳ್ತಾ ಇಲ್ಲ. ಯೇಸು ಸ್ವಾಮಿ ನಂಬಿದರೆ ನಿಮಗೆ ಪರಲೋಕ ಇದೆ. ಆತನ ರಕ್ತದ ಮೂಲಕವಾಗಿ, ಆತನ ಆ ಕ್ಷಮಾಪಣೆಯಿಂದ ನಮಗೆ ನಿತ್ಯ ಜೀವ ಇದೆ. ನೀವು ನಂಬಿರಿ ಅಂತೇಳಿ ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. ಆದರೆ ಆಮೇಲೆ ನಮ್ಮನ್ನು ಅವರೆಲ್ಲರೂ, ಅಂದರೆ ನಮ್ಮದು ದೊಡ್ಡ ಫ್ಯಾಮ್ಲಿ, ನಮ್ಮ ಅಜ್ಜಿಯವ್ರ ಕಡೆಯಿಂದ ದೊಡ್ಡ ಫ್ಯಾಮ್ಲಿ, ಸುಮಾರು ಒಂದು 3,000 ಜನ ಇರ್ತಾರೆ. ಅಲ್ಲಿಗೆ ಸಿರುವಾರಿಂದ ಅರಕೇರ್ ಅಂತೇಳಿ ಒಂದು ಊರಿದೆ. ಆ ಊರ ಜನರೆಲ್ಲ ನಮ್ಮ ಸಂಬಂಧಿಕರೇ, ನಮ್ಮ ತಾಯಿ ಕಡೆಯಿಂದ. ಅವರೆಲ್ಲರೂ ನಮ್ಮನ್ನ ಏನಂದ್ರೆ, ನಾವು ಯೇಸು ಸ್ವಾಮಿ ನಂಬಿದ್ದು ಇವತ್ತುವರೆಗೂ ಅವ್ರು ನಮ್ಮನ್ನು ಬಹಿಷ್ಕರಿಸಿದ್ದಾರೆ. ಯಾವುದಕ್ಕೆ ಕರೆಯಲ್ಲ ಅವ್ರು ನಮ್ಮನ್ನ, ನಾವು ಯಾವುದಕ್ಕೆ ಹೋಗಲ್ಲ. ಬಟ್ ನಮಗೆ ಯೇಸು ಸ್ವಾಮಿ ಮುಖ್ಯ. ಅವರ ಹೊಗಳುವಿಕೆ, ಅವರ ಪ್ರೀತಿ ನಮಗೆ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಅವರು ಹೇಳಿದ್ದಾರೆ, ನೀನು ನನ್ನನ್ನು ಹಿಂಬಾಲಿಸುವಾಗ ನಿನ್ನ ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಹೊಲನ್ನಾಗಲಿ, ಆಸ್ತಿಯನ್ನಾಗಲಿ, ಅಣ್ಣ ತಮ್ಮದನ್ನು ಬಿಟ್ಟು ನಾನು ಹಿಂದೆ ಬಂದರೆ ನಾನು ನಿನಗೆ ಲೋಕದಲ್ಲಿ 100ರಷ್ಟು ಕೊಡ್ತೀನಿ, ಪರಲೋಕದಲ್ಲಿ ಕೂಡ ನಿತ್ಯ ಜೀವ ಅಂತಿದೆ ಅಂತೇಳಿ ಹೇಳಿದರೆ. ಅದಕ್ಕಾಗಿ ಎಲ್ಲ ಬಿಟ್ಬಿಟ್ಟಿದ್ದೀವಿ ನಾವು. ಇನ್ನೊಂದು, ನಮ್ಮ ತಂದೆಗೆ ಹೊಲ ಇದೆ, 8 ಎಕರೆ ಹೊಲ. ಅದರಲ್ಲಿ ಇನ್ನೊಂದು ಅವರು ಮದುವೆ ಮಾಡಿಕೊಂಡ್ರೆ ಅವರಿಗೆ 4 ಎಕರೆ, ನನಗೊಂದು 4 ಎಕರೆ ಬರುತ್ತೆ. ಈಗ ಅದು ನೀರಾವರಿ. ಭಾಳ ಜನ ಹೇಳಿದರು, ಈಗ 1 ಎಕರೆ ಬಂದು ಅಲ್ಲಿ ಒಂದು 15 ಲಕ್ಷವರೆಗೂ ಇದೆ. 4 ಎಕರೆ ಅಂದರೆ ಎಷ್ಟಾಗುತ್ತೆ? ನೀವು ಹೋಗಿ ಆ ಆಸ್ತಿ ತಗೋ, ಆಸ್ತಿ ನಿನಗೆ ಬರುತ್ತೆ ಅಂತೇಳಿ ನಾನು ಹೇಳಿದೆ. ನಾನು ಯೇಸು ಸ್ವಾಮಿಗಿಂತ ಆಸ್ತಿ ದೊಡ್ಡದೇನಲ್ಲ. ಅಲ್ಲಿಗೆ ಹೋದರೆ ಮತ್ತೆ ನಾನು ಅವ್ರ ಥರ ಆಗಬೇಕು, ನನಗೆ ಬೇಡ ಅಂತೇಳಿ ನಾನು ಬಿಟ್ಬಿಟ್ಟಿವಿ. ಆಮೇಲೆ ದೇವರ ಕೃಪೆಯಿಂದ ಏನಂತಂದರೆ, 2003ರಲ್ಲಿ ನನ್ನ ತಾಯಿ, ಮುಖ್ಯವಾಗಿ ನಾನು ಹೇಳ್ಬೇಕಾದದ್ದು ಏನಂತಂದರೆ, ಒಂದು ಪ್ರಾಂತದಲ್ಲಿದ್ದರು. ನಾನು ಹೋಗಿ ನನ್ನ ತಾಯಿನ ಭೇಟಿಯಾದೆ. ಅವಾಗ ನನ್ನ ತಾಯಿ ಹೇಳಿದರು, ನೀನು ಎಲ್ಲಿರ್ತೀಯ ನಾನು ಅಲ್ಲೇ ಇರ್ತೀನಪ್ಪ, ನನಗೆ ಕರ್ಕೊಂಡು ಹೋಗು ಅಂತೇಳಿ ಹೇಳಿದ್ರು. ಅದ್ಭುತವಾದ ವಿಷಯ ಏನಂದರೆ, ನನ್ನ ತಾಯಿ ನನ್ನ ಜೊತೆಯಲ್ಲಿ ಬಂದರು, ಈಗಲೂ ನನ್ನ ಜೊತೆಯಲ್ಲಿದ್ದಾರೆ. ಇವತ್ತು ನನ್ನ ತಾಯಿ ಎಷ್ಟು ಸೇವೆ ಮಾಡ್ತಾ ಇದ್ದಾರೆ ಅಂದರೆ, ಏನೋ ಅವತ್ತು ನನ್ನ ತಾಯಿ ಆ ಪ್ರೀತಿ ತೋರಿಸಿದ್ರೆ ಯೇಸು ಸ್ವಾಮಿನ ಕಂಡುಕೊಳ್ತಿರ್ಲಿಲ್ಲೋ ಏನೋ ಗೊತ್ತಿಲ್ಲ. ಬಟ್ ನನ್ನ ತಾಯಿ ಪ್ರೀತಿ ದೂರ ಆದ್ದರಿಂದ ಯೇಸು ಸ್ವಾಮಿ ಪ್ರೀತಿಯಲ್ಲಿರುವ ಆ ಔನ್ನತ್ಯ, ಆ ದೊಡ್ಡಸ್ತಿಕೆ ಏನೋ ನನಗೆ ಗೊತ್ತಾಯ್ತು ಅವತ್ತು. ಬಟ್ ಇವತ್ತು ನನ್ನ ತಾಯಿ ಬಂದು ನಾನೇ ಅವರಿಗೆ ಸುವಾರ್ತೆ ಹೇಳಿ, ನಾನೇ ಅವರಿಗೆ ದೀಕ್ಷಾ ಸ್ನಾನ ಕೊಟ್ಟು, ಇವತ್ತು ನನ್ನ ತಾಯಿಯವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ, ನಾವು ಇಲ್ದಿದ್ದರೂ ನಡೆಯುತ್ತೆ, ಆ ಸೇವೆಯಲ್ಲಿ ಅವ್ರದ್ದಿದ್ದರೂ ನಡೆಯಲ್ಲ. ಅಷ್ಟೊಂದು ಹೋಗೋರು ಬರೋರಾಗಲಿ, ಎಲ್ಲ ಆಲನ ಪಾಲನ ಎಲ್ಲ ನೋಡ್ಕೊಳ್ಳೋದಾಗಲಿ ಎಲ್ಲ ಟೋಟಲ್ ನನ್ನ ತಾಯಿಯವ್ರು ನೋಡ್ತಾರೆ. ನಾವು ಹೊರಗಡೆ ಇದ್ದೀವಿ ಅಷ್ಟೇ. ನನ್ನ ತಾಯಿ ರಕ್ಷಣೆ ಹೊಂದಿ ಅದು ಸೇವೆಯಲ್ಲಿ ಅವರು ಕೂಡ ಸಹಭಾಗಸ್ಥರಾಗಿ ನಮ್ಮನ್ನು ಪ್ರೀತಿ ಮಾಡ್ತಾ. ಆಮೇಲೆ 2003ರಲ್ಲಿ ಡಿಸೆಂಬರಲ್ಲಿ ನನಗೆ ಮದುವೆ ಆಯಿತು. ನಮ್ಮ ಪಾಸ್ಟರ್ ಅವರೇ ನೋಡಿ ಬೆಂಗಳೂರಲ್ಲಿ ಒಂದು ಹುಡುಗಿಯನ್ನು ನೋಡಿ ಮದುವೆ ಮಾಡಿದರು. ಅವ್ರ ಹೆಸರು ಮೆಗೋಮಿ ಅಂತೇಳಿ. ಅದ್ಭುತವಾದ ಲೈಫ್ ಪಾರ್ಟ್ನರ್ನ ದೇವರು ನನಗೆ ಕೊಟ್ಟರು. ಅವರು ಕೂಡ ಇವತ್ತು ನನಗೆ ಒಂದು
ಭಾಗಸ್ಥಳಾಗಿ ನನಗೆ ಸಪೋರ್ಟಾಗಿ ಈಗ ಅವರೇ ಈ ಹುಣಸಗಿ ಸಭೆ ನೋಡ್ಕೊಳ್ತಿರ್ತಾರೆ. ಅಂದರೆ ನಿಮ್ಮ ಇವತ್ತು ಹುಣಸಗಿಯಲ್ಲಿ ಒಂದು ಸಭೆ ಇದೆ, ಮತ್ತು ಇಲ್ಲಿ ಎಲ್ಲ ಸಭೆ ಇದೆ. ಈಗ ಒಂದು ಸಭೆ ಹುಣಸಗಿಯಲ್ಲಿದೆ, ಇನ್ನೊಂದು ಸಭೆ ಹೈದರಾಬಾದ್ನಲ್ಲಿದೆ. ನಾನು ಹೆಚ್ಚಾಗಿರೋದು ಹೈದರಾಬಾದಲ್ಲಿ ಇರ್ತೀನಿ. ವೈಫ್ ಬಂದು ಇಲ್ಲಿ ಹುಣಸಗಿಯಲ್ಲಿ ನೋಡ್ಕೊಳ್ತಾರೆ. ಹೈದರಾಬಾದು ಇಲ್ಲಿ 2 ಕಡೆ ಓಡಾಡ್ತಾ ನಾನು ಮಧ್ಯದಲ್ಲಿ ನೋಡ್ತಾ ಇರ್ತೀನಿ. 2 ಕಡೆ ಸಭೆ ಇದೆ. ಹಾಗೆ ನಮಗೊಂದು ಚರ್ಚಸ್ ಒಂದು 10 ಸಭೆಗಳಿದೆ. 10 ಬ್ರಾಂಚಸ್ ಇದೆ. ನಾನು ನೋಡುವಂಥ ಸಭೆ ಹುಣಸಗಿ ಸಭೆ, ಆಮೇಲೆ ಹೈದರಾಬಾದ್ ಸಭೆ. ಓಕೆ. ನಿಜವಾಗಿ ಪಾಸ್ಟರ್, ಕರ್ತನು ನಿಮ್ಮನ್ನು ಒಂದು ರೀತಿಯಲ್ಲಿ ಒಂದು ಆ ಪ್ರಾಂತ್ಯದ ಒಂದು ಬಿಡುಗಡೆಗೆ, ಉಜ್ಜೀವನಕ್ಕಾಗಿ ಅನಾದಿಯ ಸಂಕಲ್ಪದ ಮೇರೆಗೆ ದೇವರು ಕರೆದ. ಯಾವ ರೀತಿಯಲ್ಲಿ ನೀವು ಹೇಳಿದ ಹಾಗೆ ತಾಯಿ ಒಂದು ವೇಳೆ ಆ ಪ್ರೀತಿ ತೋರಿಸಿದ್ದಿದ್ರೆ ಇವತ್ತು ಯೇಸು ಸ್ವಾಮಿ ನೀವು ಕಂಡುಕೊಳ್ತಿದ್ರೋ ಇಲ್ಲೋ ಗೊತ್ತಿಲ್ಲ. ಆದರೆ ದೇವರಿಗೆ ಕೊಟ್ಟು, ಆದರೆ ದೇವರು ಎಲ್ಲವನ್ನು ಒಂದು ರೀತಿಯಲ್ಲಿ ತನಗೆ ಬೇಕಾದಾಗೆ ಎಲ್ಲ ಮಾರ್ಪಡಿಸಿ ನಿಮ್ಮನ್ನು ಈ ರೀತಿಯ ಸೇವೆಯಲ್ಲಿ ನಡೆಸಿದ. ಅಷ್ಟೇ, ಈಗ ನಿಮ್ಮ ಸೇವೆಯ ಮುಂದಿನ ದರ್ಶನ ಏನು ಎಂಬುದಾಗಿ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಓಕೆ, ಇಲ್ಲಿವರೆಗೂ ದೇವರು ನಡೆಸಿದ್ದಾರೆ. ಬಟ್ ಕಡೆಯವರೆಗೂ ನನ್ನ ದರ್ಶನ ಅಂತಂದರೆ ಇನ್ನೂ ಹೆಚ್ಚಾಗಿ ಜನರಿಗೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ಸಾರಬೇಕು. ನನ್ನ ಸಭೆಗಳು ಸಭೆ ಏನೋ ಒಂದು 1000, 10,000, ಲಕ್ಷಗಟ್ಟಲೆ ಬೆಳಿಬೇಕು ಅನ್ನೋದಕ್ಕಿಂತ ನಾನು ಜೀವಿಸಿದ ಕಾಲದಲ್ಲಿ ಹೆಚ್ಚು ಜನರಿಗೆ ಸುವಾರ್ತೆಯನ್ನು ಸಾರಬೇಕು. ದೇವರು ನನಗೆ ಏನಾದರೂ ಸಭೆ ಕೊಟ್ಟಿದ್ದಾನೋ ನಂಬಿಗಸ್ತನಾಗಿ ಅದು ಒಂದು ಕನ್ನಿಕೆಯಂತೆ ಕರ್ತನ ಮುಂದೆ ನಿಲ್ಲಿಸಬೇಕು. ಅದು ನನ್ನ ಜೀವನದ ಧ್ಯೇಯ. ಹೆಚ್ಚು ಜನರಿಗೆ ಸುವಾರ್ತೆ ಸಾರಬೇಕು. ನನಗೆ ಕೊಟ್ಟಿರುವಂಥ ಸಭೆಯನ್ನು ಒಂದು ಕನ್ನಿಕೆಯಾಗಿ ದೇವರ ಸಮ್ಮುಖದಲ್ಲಿ ನಿಲ್ಲಿಸಬೇಕು. ಇಷ್ಟೇ. ಇದು ನನ್ನ ದರ್ಶನ, ಇದು ನನ್ನ ಧ್ಯೇಯ. ಅದಕ್ಕಾಗಿ ನಾನು ಪ್ರಯಾಸ ಪಡ್ತೀನಿ. ಖಂಡಿತ ಪಾಸ್ಟರ್, ನಿಜವಾಗಿ ದೇವರು ನಿಮ್ಮನ್ನು ಶಕ್ತವಾದ ರೀತಿಯಲ್ಲಿ ನಡೆಸಲಿ ಎಂಬುದು ನಮ್ಮ ಪ್ರಾರ್ಥನೆ. ಕೊನೆಯದಾಗಿ ಪಾಸ್ಟರ್, ನಮ್ಮ ವೀಕ್ಷಕರಿಗೆ ನೀವು ಈ ಮೂಲಕ ಏನು ಹೇಳಲಿಕ್ಕೆ ಬಯಸ್ತೀರ? ನಿಮ್ಮ ಸಾಕ್ಷಿಯನ್ನು ಅವರು ಭಾಳ ಸಮಯದಿಂದ ಕೇಳ್ತಾ ಇದ್ದಾರೆ, 2 ಎಪಿಸೋಡ್ ಆಗಿ ಕೇಳ್ತಾ ಇದ್ದಾರೆ. ನೀವು ಈ ಮೂಲಕ ಏನು ಹೇಳಲಿಕ್ಕೆ ಬಯಸ್ತೀರ ಪಾಸ್ಟರ್? ವ್ಯೂವರ್ಸ್ ಎಲ್ಲರಿಗೂ ಕೂಡ ನಾನು ಹೇಳುವಂಥ ವಿಷಯ ಏನಂದರೆ, ಯಾವುದೇ ಕೆಲಸಕ್ಕೆ ಬಾರದ ನನ್ನ ಒಂದು ಅನಾಥನಾಗಿ, ಇಲ್ಲಿದ್ದರೆ ಒಂದು ಭಿಕ್ಷಗಾರನಾಗಿ, ಎಲ್ಲರ ದೃಷ್ಟಿಯಲ್ಲಿ ಒಂದು ಹೀನನಾಗಿ ಬಾಳಿದ ನನ್ನನ್ನು ಯೇಸು ಸ್ವಾಮಿಯವರು ಇವತ್ತು ನಾನು ಉನ್ನತ ಸ್ಥಾನದಲ್ಲಿ ಕರ್ಕೊಂಡು ಬಂದಿದ್ದಾರೆ. ನನ್ನ ಈ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ಇನ್ನೂ ಕೆಲವು ರಾಷ್ಟ್ರಗಳ ನಡೆಸಿದಲ್ಲದೆ ಇತ್ತೀಚೆಗೆ ನಾನು ಯೆರೂಸಲೇಮ್ ಕೂಡ ಹೋಗಿ ಬಂದಿದ್ದೀನಿ, ಇಸ್ರೇಲ್ ದೇಶಕ್ಕೆ ಕೂಡ ಹೋಗಿ ಬಂದಿದ್ದೀನಿ. ದೇವರು ನಾನು ಇಷ್ಟೆಲ್ಲ ಆಶೀರ್ವಾದ ಮಾಡಿದ್ದಾನೆ. ಅಂದರೆ ನೋಡ್ರಿ, ಒಂದು ಅಲ್ಪನಾದ ನನ್ನನ್ನೇ ದೇವರು ಇಷ್ಟೊಂದು ಆಶೀರ್ವಾದ ಮಾಡಿರೋದಾದರೆ ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಮಾಡಲು ಆತನ ಶಕ್ತನಾಗಿದ್ದಾನೆ. ನೀವು ನಂಬಿದರೆ, ನಿಜವಾಗಲೂ ಆತನ ಮೇಲೆ ನಂಬಿಕೆ ಇಡುವುದಾದರೆ, ನೀವು ಯಾವ ಸ್ಥಿತಿಯಲ್ಲಿದ್ದೀರೋ ಆ ಸ್ಥಿತಿಯಿಂದ ದೇವರು ನಿಮ್ಮನ್ನು ಎಬ್ಬಿಸ್ತಾನೆ ರೀ. ಇವತ್ತು ನಾನು ಸಜೀವ ಸಾಕ್ಷಿಯಾಗಿದ್ದೀನಿ. ಯೇಸು ಸ್ವಾಮಿ ಬದುಕಿದ್ದಾರೆ. ಆತನು ಜೀವಿಸುವ ದೇವರು. ಆ ದೇವರು ನಿಮಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. ನಿಮಗೋಸ್ಕರ ಆತನು ಕಲ್ವರಿ ಸಿಲುಬೆಯಲ್ಲಿ ಸತ್ತಿದ್ದಾನೆ. ನಿಮಗೋಸ್ಕರ ತನ್ನ ಶರೀರವನ್ನೇ ಬಲಿದಾನ ಮಾಡಿದ್ದಾನೆ. ಅಂಥ ದೇವರನ್ನು ದೇವರಾಗಿ ನೀವು ಅಂಗೀಕರಿಸೋದಾದರೆ ಈ ಲೋಕದಲ್ಲಿ, ಪರಲೋಕದಲ್ಲಿ ಕೂಡ ನಿಮ್ಮನ್ನು ದೇವರು ರಾಜರನ್ನಾಗಿ ಇಡ್ತಾನೆ ಅಂತೇಳಿ ಮಾತ್ರ ಖಂಡಿತವಾಗಿ ಹೇಳಬಲ್ಲೆ. ಕಡೆಯದಾಗಿ ಪ್ರಿಯರೇ, ಯೇಸು ಸ್ವಾಮಿಯೇ ನಿಜವಾದ ದೇವರು. ಆತನಲ್ಲಿ ಪ್ರೀತಿ ಇದೆ. ಆತನನ್ನು ನೀವು ನಂಬುವುದಾದರೆ ನಿಮ್ಮನ್ನು ಕ್ಷಮಿಸಿ, ನಿಮ್ಮನ್ನು ಆಶೀರ್ವಾದ ಮಾಡಿ, ನಿಮಗೋಸ್ಕರ ಒಂದು ರಾಜ್ಯವನ್ನು ಆತನು ನಿರ್ಮಿಸಿದ್ದಾನೆ. ಆ ರಾಜ್ಯದಲ್ಲಿ ನಿಮ್ಮನ್ನು ನಿಲ್ಲಿಸ್ತಾನೆ ಅಂತೇಳಿ ಖಂಡಿತವಾಗಿ ನಾನು ಹೇಳಬಲ್ಲೆ. ಅದಕ್ಕಾಗಿ ನನ್ನ ಜೀವಿತ ಸಾಕ್ಷಿಯೆಲ್ಲ ನೀವು ಕೇಳಿದಿರಿ. ಇವತ್ತು ನಾನು ಆತನಿಗೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿಯನ್ನು ನಂಬ್ರಿ, ಆತನ ಮೇಲೆ ಬಲವಾದ ನಂಬಿಕೆ ಇಡ್ರಿ. ಖಂಡಿತವಾಗಲೂ ದೇವರು ನಿಮ್ಮನ್ನು ಕೈ ಬಿಡಲ್ಲ. ಆಮೇನ್. ಪ್ರಿಯ ವೀಕ್ಷಕರೇ,
ನಮ್ಮ ಮುಂದೆ ಪಾಸ್ಟರ್ ಡೇವಿಡ್ ಬಕ್ಷರ್ ಆಲಿ ಅವರು ತಮ್ಮ ಅನುಭವ ಸಾಕ್ಷಿಯನ್ನು ಹೇಳಿದರು. ನಾವು 2 ಸಂಚಿಕೆಯಿಂದ ಅವರ ಅನುಭವ ಸಾಕ್ಷಿಯನ್ನು ನಾವು ಕೇಳ್ತಾ ಬಂದೆವು. ನಾನು ಅನ್ನಿಸ್ತೇನೆ ನೀವು ಇದರಲ್ಲಿ ಅನೇಕರಿಂದ ಉತ್ಸಾಹಗೊಂಡಿರಿ, ಪ್ರೋತ್ಸಾಹಗೊಂಡ್ರಿ. ಕರ್ತನನ್ನು ಕಂಡುಕೊಳ್ಳದಂಥ ಅನೇಕರಿಗೆ ಇದೊಂದು ಆಶೀರ್ವಾದವಾಯಿತು, ಸುವಾರ್ತೆ ಆಯಿತು ಎಂಬುದಾಗಿ ನಾನು ಅನ್ನಿಸ್ತೇನೆ. ಒಂದು ವೇಳೆ ಈ ಪರಿಸ್ಥಿತಿಯಲ್ಲಿಯೋ ಅಥವಾ ಯಾವುದೇ ಕೈ ಬಿಡಲ್ಪಟ್ಟಂಥ ಅವಸ್ಥೆಯಲ್ಲಿ ಇರುವುದಾದರೆ ನೀವುಗಳು ಕರ್ತನಾದ ಯೇಸು ಸ್ವಾಮಿಯನ್ನು ಇವತ್ತು ದಿವಸ ಕರೆಯುವುದಾದರೆ ಯಾವ ರೀತಿಯಲ್ಲಿ ಪಾಸ್ಟರ್ ಅವರ ಜೀವಿತದಲ್ಲಿ ದೇವರು ಕಾರ್ಯವನ್ನು ಮಾಡಿದರು ಅದಕ್ಕಿಂತಲೂ ಮಿಗಿಲಾದ ಕಾರ್ಯವನ್ನು ಮಾಡಲು ಆತನು ಶಕ್ತನಾಗಿದ್ದಾನೆ. ಪ್ರಿಯರೇ, ನಮ್ಮ ಮಧ್ಯದಲ್ಲಿ ತಮ್ಮ ಅನುಭವ ಸಾಕ್ಷಿಯೊಂದಿಗೆ ಈ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ತಮ್ಮ ಅನುಭವವನ್ನು ಹೇಳಿದಂಥ ದೇವ ಸೇವಕರಿಗೆ ನಾವು ಆಸರೆ ಟಿವಿ ಪರವಾಗಿ ನಮ್ಮ ವಂದನೆ ಹೇಳೋಣ. ಪಾಸ್ಟರ್, ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಯ ವೀಕ್ಷಕರೇ, ಇನ್ನೊಂದು ಕಾರ್ಯಕ್ರಮದಲ್ಲಿ, ಈ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಇನ್ನೊಂದು ದೇವ ಸೇವಕರ ಮುಂದೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.